ಆಗ್ಬಿಡುತ್ತೆ. ಕ್ಷೀರದ ನ್ಯಾಯ ನಾನು ಹೋದ್ಸಲ ಹೇಳಿದ್ದೆ ಅನ್ಸುತ್ತೆ. ಕ್ಷೀರದಿಂದ ದಧಿ ಆಗುತ್ತೆ, ದಧಿಯಿಂದ ನವನೀತ ಬರುತ್ತೆ, ನವನೀತದಿಂದ ತಕ್ರ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಫಾರ್ಮೇಶನ್. ರಸ ಇಷ್ಟಿದೆ, 100 ಇದೆ. 100 ರಸ ವಿಲ್ ಗೆಟ್ ಟ್ರಾನ್ಸ್ಫಾರ್ಮ್ಡ್ ಇಂಟು ರಕ್ತ. ರಕ್ತ ಇಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಮಾಂಸ. ಈ ತರ ಉತ್ತರೋತ್ತರ ಧಾತು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಆಹಾರ ರಸದಿಂದ ಫಸ್ಟ್ ಧಾತು ಟು ಗೆಟ್ ಫಾರ್ಮ್ ಈಸ್ ರಸಧಾತು. ಸೊ ರಸ ಕ್ಷಯ ಆಗ್ಬಿಡುತ್ತೆ. ರಸಕ್ಷಯ ತುಂಬಾ ಕಾಮನ್ ಆಗಿ, ಇಫ್ ಯು ಡೂ ಉಪವಾಸ ಫಾರ್ 7 days, ಐ ವಿಲ್ ಬಿ ಶ್ಯೂರ್ ಯು ವಿಲ್ ಗೆಟ್ ರಸಧಾತು ಕ್ಷಯ. ಆಹಾರ ರಸ ಯಾವಾಗ ಪಾಕ ಆಗಲ್ಲ, ಫಸ್ಟಿಗೆ ರಸಧಾತು ಕ್ಷಯ ಕಾಣಿಸುತ್ತೆ. ಯು ವಿಲ್ ಬಿ ಫೈನ್. ನೀವು ಆರಾಮಾಗಿರ್ತಾರೆ. ನಿಮಗೆ 1 ವೀಕಲ್ಲಿ ಏನು ಟೈರ್ಡ್ನೆಸ್ ಆಗಿ ಗಿಡ್ಡಿನೆಸ್ ಆಗಿ ಬಿದ್ದೋಗಿ ಮಾಂಸಕ್ಷಯ ಅಸ್ಥಿಕ್ಷಯ ಎಲ್ಲ ಆಗಲ್ಲ. ಫಸ್ಟಿಗೆ ರಸಕ್ಷಯ ಕಾಣಿಸುತ್ತೆ. ಯಾಕಂದ್ರೆ ಫಸ್ಟಿಗೆ ನರಿಶ್ಮೆಂಟ್ ಹೋಗ್ತಾ ಇಲ್ಲ. ಇಟ್ ಇಸ್ ಎ ಸೈನ್. ನರಿಶ್ಮೆಂಟ್ ದೇಹದಲ್ಲಿ ಹೇಗೆ ಹೋಗುತ್ತೆ? ಫ್ರಮ್ ರಸ ಟು ಶುಕ್ರ, ಇದೇ ಆರ್ಡರ್ ಅಲ್ಲಿನೇ ಹೋಗೋದು. ರಸಧಾತು ಆಹಾರ ರಸ. ಇವಾಗ ನಾನು ಷಡ್ರಸಯುಕ್ತ ಆಹಾರ ತಗೊಂಡಿದ್ದೀನಿ, ಅದರಲ್ಲಿ ಆಹಾರ ರಸ ಫಾರ್ಮ್ ಆಗಿದೆ. ಹೌ ವಿ ಆರ್ ಪ್ರಿಪೇರಿಂಗ್ ಬಿಸಿಬೇಳೆ ಬಾತ್ ಔಟ್ ಸೈಡ್, ವಿ ವಿಲ್ ಪುಟ್ ದಾಲ್, ವಿ ವಿಲ್ ಪುಟ್ ರೈಸ್, ವೆಜಿಟೇಬಲ್ಸ್ ಎಲ್ಲ. ಲಾಸ್ಟಿಗೆ ಒಂದು ಎಂಡ್ ಪ್ರಾಡಕ್ಟ್ ಬರುತ್ತಲ್ಲ ಬಿಸಿಬೇಳೆ ಬಾತ್, ಆ ಥರ. ಇವಾಗ ನಾನು ಷಡ್ರಸಯುಕ್ತ ಆಹಾರ ಟೇಕಿಂಗ್ ಇಲ್ಲ. ಅದರಲ್ಲಿ 3 ವಿಪಾಕ ಇದೆ: ಮಧುರ ವಿಪಾಕ, ಅಮ್ಲ ವಿಪಾಕ, ಕಟು ವಿಪಾಕ ಅಂತ 3 ವಿಪಾಕಸ್ ಇದೆ. ದೇರ್ ಆರ್ 3 stages ಆಫ್ ಡೈಜೆಷನ್. ಫಸ್ಟಿಗೆ ನಾವು ಷಡ್ರಸಯುಕ್ತ ಆಹಾರ ತಗೊಂಡಾಗ ಇಟ್ ವಿಲ್ ಅಂಡರ್ಗೋ ಮಧುರ ವಿಪಾಕ. ಇವಾಗ ಊಟ ಮಾಡಿ ತಕ್ಷಣ ಆಲಸ್ಯ ಆಗೋದಲ್ವಾ, we will feel heavy, no? That is because of madura vipaka. Madura vipaka stage ಅಲ್ಲಿ we feel heavy. ಯಾಕಂದ್ರೆ ಸಡನ್ ಆಗಿ ಮಧುರ ರಸ ವೃದ್ಧಿ ಆಗುತ್ತೆ, ಕಫ ವೃದ್ಧಿ ಆಗುತ್ತೆ ಇಮ್ಮಿಡಿಯೇಟ್ಲಿ ಆಫ್ಟರ್ ಫುಡ್. ಆಮೇಲೆ ಅಮ್ಲ ವಿಪಾಕ ಆಗುತ್ತೆ ಆಫ್ಟರ್ ಸರ್ಟೆನ್ ಪೀರಿಯಡ್. ಲಾಸ್ಟಿಗೆ ಕಟು ವಿಪಾಕ ಆಗೋದು. ವಿಪಾಕ, 3 ವಿಪಾಕ ಕಂಪ್ಲೀಟ್ ಆದ್ಮೇಲೆ ಸಿಗೋದು ನಮಗೆ ಆಹಾರ ರಸ. ವಿಪಾಕ ಎಂಡ್ ಪ್ರಾಡಕ್ಟ್ ಆಫ್ ಡೈಜೆಷನ್ ಇಸ್ ಕಾಲ್ಡ್ ವಿಪಾಕ. ದೇರ್ ಆರ್ 2 ವಿಪಾಕಸ್ ಅಗೇನ್. ನಾವಿವಾಗ ಫುಲ್ ಸ್ವೀಟ್ ತಿಂದಿದ್ದೀನಿ, ಮಧುರ ವಿಪಾಕನೇ ಆಗುತ್ತೆ. ಸಮಟೈಮ್ಸ್ ಇಟ್ ವಿಲ್ ಆಲ್ಸೋ ಲೀಡ್ ಟು ಕಟು ವಿಪಾಕ. ಯಾಕಂದ್ರೆ ಈ ಕಂಟೆಂಟ್ ಕರ್ದಿರ್ತಾರೆ, ಅದು ಗುಣ ಮೇಲೆ ಡಿಪೆಂಡ್ ಅಗೇನ್. ಎಂಡ್ ಪ್ರಾಡಕ್ಟ್ ವಿಪಾಕ ಯಾವಾಗನು ಬಾಡಿ ಮೇಲೆ ಏನು ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಬಿಟ್ಟು ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಿಪಾಕ. ವಿಪಾಕ ಪರಿಣಾಮ ಅಂತ. ಆಫ್ಟರ್ ಸೀಯಿಂಗ್ ಇಟ್ಸ್ ಎಫೆಕ್ಟ್ಸ್ ಓವರ್ ದ ಬಾಡಿ, ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಿಚ್ ವಿಪಾಕ ದಿಸ್ ಫುಡ್ ಇಸ್ ಗೋಯಿಂಗ್ ಆನ್. ಈಗ ಶಾಲಿ, 1 ಟೈಪ್ ಆಫ್ ಶಾಲಿ, ಅದು ಮಧುರ ರಸ ಇರುತ್ತೆ. ಅಂದ್ರೆ ನಮ್ದ್ರಲ್ಲಿ ಶಾಲಿನೂ ಮಧುರ ರಸನೆ, ಇಕ್ಷು ಮಧುರ ರಸನೆ, ದಧಿನೂ ಮಧುರ ರಸನೆ. ಹೇಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ? ತರತಮ ಭಾವ. ಇದು ಮಧುರ ತರ, ಎಕ್ಸ್ಟ್ರೀಮ್ಲಿ ಸ್ವೀಟ್, ನಮಗೆ ತಕ್ಷಣ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಮಧುರ ಇರುತ್ತೆ. ಯಾವುದು? ಶಾಲಿ, ರೈಸ್. ಇಫ್ ವಿ ಈಟ್ ರೈಸ್ ನೌ ಎಡೇಸ್ ವಿ ಆರ್, ಅಂದ್ರೆ ತುಂಬಾ ಕ್ಷಾರ ಗುಣ ತಗೊಂಡು ನಮ್ದು ರಸನೇಂದ್ರಿಯ ಅದು ತುಂಬಾ ಫಂಕ್ಷನಿಂಗ್ ಕಮ್ಮಿ ಆಗೋಗ್ಬಿಟ್ಟಿದೆ. ವಿ ಆರ್ ನಾಟ್ ಏಬಲ್ ಟು ಸೆನ್ಸ್ ದ ಟೇಸ್ಟ್. ಶಾಲಿ ಇಸ್ ಆಕ್ಚುಲಿ ಮಧುರ ರಸ, ರೈಸ್. ಬಟ್ ಇಟ್ ಅಂಡರ್ ಗೋಸ್ ಅಮ್ಲ ವಿಪಾಕ. ಅದು ತಗೊಂಡ್ರೆ ನಮ್ಮ ದೇಹದಲ್ಲಿ ಅಮ್ಲತೆ ಜಾಸ್ತಿ ಆಗುತ್ತೆ. ಸೊ ಇಟ್ ಈಸ್ ಕನ್ಸಿಡರ್ಡ್ ಅಮ್ಲ ವಿಪಾಕ. ವಿಪಾಕ ಯಾವಾಗ್ಲೂ ಪರಿಣಾಮ ನೋಡ್ಬಿಟ್ಟು ದ ಎಫೆಕ್ಟ್ ಆಫ್ ದಿಸ್ ಐಟಮ್ ಓವರ್ ದ ಬಾಡಿ. ಸೀಯಿಂಗ್ ದಟ್ ವಿ ವಿಲ್ come to a conclusion which vipaka it will undergo. Okay, na vipaka we cannot go inside and see. ಅದು ಪರಿಣಾಮ ಅಂತ. ಹೇಮಂತ ಋತುಚರ್ಯ ಆಯ್ತಾ? ಶಿಶಿರ. ಹೇಮಂತ ಆದ್ಮೇಲೆ ಬರೋದು ಶಿಶಿರ. ಹೇಮಂತ ಶಿಶಿರ ಆರ್ ವೆರಿ ಸಿಮಿಲರ್. ಸೆಪರೇಟ್ ಆಗಿ ಏನು ಹೇಳೇ ಇಲ್ಲ. ದೇ ಹ್ಯಾವ್ ನಾಟ್ ಟೋಲ್ಡ್ ಎನಿ ಸ್ಪೆಷಲ್ ಚರ್ಯ ಟು ಬಿ ಫಾಲೋಡ್ ಇನ್ ಶಿಶಿರ. ಹೇಮಂತ ಅಲ್ಲಿ ಏನ್ ಮಾಡ್ತೀವೋ ಅದನ್ನೇ ಮಾಡ್ಬೇಕು. ಸೇಮ್ ಹೇಮಂತ ಶಿಶಿರೋ ತುಲ್ಯೋ, ಬೋತ್ ಆರ್ ಸಿಮಿಲರ್. ಶಿಶಿರೋ ಅಲ್ಪಂ ವಿಶೇಷಣಂ. ಏನ್ ವಿಶೇಷಣ ಆಗುತ್ತೆ? ರೂಕ್ಷತ ಜಾಸ್ತಿ ಆಗುತ್ತೆ. ರೌಕ್ಷಂ ಆದಾನಜಂ ಶೀತೆ. ಯಾಕಂದ್ರೆ ಆಲ್ರೆಡಿ ಆದಾನ ಕಾಲ ಸ್ಟಾರ್ಟ್ ಆಗ್ಬಿಡ್ತು. ಈ ಹೇಮಂತ ಅಲ್ಲಿ ಏನಿತ್ತು? ವಿ ಹ್ಯಾಡ್ ವಿಸರ್ಗ ಕಾಲನೋ, ಎಂಡ್ ಆಫ್ ವಿಸರ್ಗ ಕಾಲ. ಇದು ಸ್ಟಾರ್ಟಿಂಗ್ ಆಫ್ ಆದಾನ ಕಾಲ. ಆದಾನ ಕಾಲದ ಪ್ರಭಾವದಿಂದ ಏನಾಗುತ್ತೆ? ರೂಕ್ಷತೆ ಜಾಸ್ತಿ ಆಗುತ್ತೆ. ಓಕೆನಾ? ಮತ್ತೆ ಶೀತಂ ಮೇಘ ಮಾರುತ ವರ್ಷಂ, ಇದೆಲ್ಲ ಕಾರಣಗಳಿಂದ. ಮೇಘ ಅಂದ್ರೆ ಕ್ಲೌಡ್ಸ್, ಮಾರುತ ಇಸ್ ವಿಂಡ್, ಅಂಡ್ ವರ್ಷ ಇನ್ ಕೇಸ್ ಇದು ಬಂತಂದ್ರೆ ಬಿಕಾಸ್ ಆಫ್ ದಟ್ ಏನಾಗುತ್ತೆ? ನಮಗೆ ರೂಕ್ಷತೆ ಜಾಸ್ತಿ ಆಗುತ್ತೆ. ಸೊ ಏನ್ ಮಾಡ್ಬೇಕು? ತಸ್ಮಾದ್ ಹೈಮಂತಿಕ ಸರ್ವಂ ಶಿಶಿರೇ ವಿಧಿರಿಷ್ಯತೆ. ಏನೇನ್ ಹೇಮಂತ ಅಲ್ಲಿ ಮಾಡಿದ್ರಿ ಸೇಮ್ ಫುಡ್ ಅಂಡ್ ರೆಜಿಮೆಂಟ್. ಬಟ್ ನೀವೊಂದು ವಾತ ಎಕ್ಸ್ಪೋಸ್ ಆಗೋದು ಕಡಿಮೆ ಮಾಡ್ಬೇಕು. ನಿವಾತ ಮುಷ್ಣಂ ತ್ವ ಅಧಿಕಂ ಶಿಶಿರೇ ಗೃಹಮಾಶ್ರಯ. ನಿವಾತ ಅಂದ್ರೆ ವಿಂಡ್ ಬರ್ದೇ ಇರೋ ಜಾಗ. ಯು ಶುಡ್ ನಾಟ್ ಗೆಟ್ ಎಕ್ಸ್ಪೋಸ್ ಟು ವಿಂಡ್ ಇನ್ಸೈಡ್ ದ ಹೌಸ್. ಆ ಥರದ್ದು ಒಂದು ಉಷ್ಣಗೃಹ. ಉಷ್ಣಗೃಹ ಅಲ್ಲಿ, ನಿವಾತ ಗೃಹ ಅಲ್ಲಿ ಇರಬೇಕು. ಅದರ್ ದ್ಯಾನ್ ದಟ್ ಫುಡ್ಡು, ಆಹಾರ ವಿಹಾರ ಎಲ್ಲದೂ ಸಿಮಿಲರ್ ಟು ದಟ್ ಆಫ್ ಹೇಮಂತ ಋತುಚರ್ಯ. ವಸಂತ, ಕಮಿಂಗ್ ಟು ವಸಂತ. ಏನಾಗುತ್ತೆ ವಸಂತದಲ್ಲಿ? ಚೈತ್ರಾಂಡ್ ವೈಶಾಖ ಬರುತ್ತಲ್ಲ, ಆಗ ವಸಂತೆ ನಿಚಿತೆ ಶ್ಲೇಷ್ಮ ದಿನಕೃತ್ ಭಾಬಿ ರೀರಿತಃ ಕಾಯಾಗ್ನಿಂ ಬಾಧತೆ ರೋಗಾಂ ಸ್ತಃ ಪ್ರಕೃತೆ ಬಹುನ್. ಈಗ ನಮಗೆ ಹೇಳ್ತೀವಿ, ಕೇಳಿದ್ದೀರಾ? ಇವಾಗ ಮಾಡಿದ್ದು ಇವತ್ತೇ ಬರಲ್ಲ. ಹೇಮಂತ ಶಿಶಿರ ಅಲ್ಲಿ ಇವಾಗ ಆಲ್ರೆಡಿ ಅದು ಶೀತ ಋತು ಆಗಿರೋದ್ರಿಂದ ಇಫ್ ಯು ಹ್ಯಾವ್ ಡನ್ ಎನಿ ಕಫ ಪ್ರಕೋಪಕ ಆಹಾರ ವಿಹಾರ ಇನ್ ಹೇಮಂತ,
ಹೇಮಂತದಲ್ಲಿ ಮಾಡಿದ್ದು ನಮಗೆ ವಸಂತದಲ್ಲಿ ಕಾಣಿಸುತ್ತೆ. ಈಗ ತುಂಬಾ ಕೋಲ್ಡ್ ವೆದರ್ ಇರುತ್ತೆ ಹಿಮಾಲಯಾಸ್ ಅನ್ಕೊಳ್ಳೋಣ. ಅಲ್ಲಿ ಹೇಮಂತ ವಿಂಟರ್ ಸೀಸನ್ ಅಲ್ಲಿ ಹೇಗಿರುತ್ತೆ, ಹೇಮಂತ ಅಂಡ್ ಶಿಶಿರದಲ್ಲಿ ಐಸ್ ಅಕ್ಯುಮುಲೇಟ್ ಆಗುತ್ತೆ ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ಕೋಲ್ಡ್ ಅಂಡ್ ಡ್ರೈನೆಸ್. ಐಸ್ ತರ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಒನ್ಸ್ ವೆನ್ ಸನ್ಲೈಟ್ ಸ್ಟಾರ್ಟ್ಸ್ ಫಾಲಿಂಗ್ ಆನ್ ಇಟ್, ಇಟ್ ವಿಲ್ ಮೆಲ್ಟ್ ಅಂಡ್ ವಾಟರ್ ಜಾಸ್ತಿ ಆಗತ್ತಲ್ವಾ. ಅದೇ ತರ ನಮಗೆ ಹೇಮಂತ ಅಲ್ಲಿ ಈಗ ಆಕ್ಚುಲಿ ನೀವು ಐಸ್ ಕ್ರೀಮ್ ತಿನ್ನಿ ಏನಾಗಲ್ಲ, ಆರಾಮಾಗಿರ್ತೀರ. ಎಲ್ಲ ತಿನ್ನಿ. ಅದೆಲ್ಲ ಯಾವಾಗ ಕಾಣಿಸುತ್ತೆ, ವಸಂತದಲ್ಲಿ ಕಾಣಿಸುತ್ತೆ. ಯಾಕಂದ್ರೆ ಒಂದ್ಸಲ ಅದು ಛಯ ಆಗಿರುತ್ತೆ, ಎಲ್ಲೂ ಹೋಗಲ್ಲ. ಬಾಡಿಯಲ್ಲಿ ಡ್ರೈ ಆಗಿ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ಇಟ್ ವಿಲ್ ಬಿ ಸಿಟ್ಟಿಂಗ್ ಇನ್ ಸೈಡ್ ಡ್ರೈ ಆಗಿ. ಒಂದ್ಸಲ ಸೂರ್ಯ ಕಿರಣ ಮೈ ಮೇಲೆ ಬಿದ್ದ ತಕ್ಷಣ ಆ ಹೀಟಿಗೆ ಇಟ್ ವಿಲ್ ಮೆಲ್ಟ್. ಐಸ್ ಹೇಗೆ ಮೆಲ್ಟ್ ಆಗಿ ಕರಗಿ ಹರಿಯಕ್ ಶುರುವಾಗುತ್ತೆ, ಆ ತರ ನಮ್ ದೇಹದಲ್ಲಿ ಕಫ ಜಾಸ್ತಿ ಆಗ್ಬಿಟ್ಟು ಇಟ್ ವಿಲ್ ಕಾಸ್ ಕಫಜ ವ್ಯಾಧಿ ಬಿಕಾಸ್ ಆಫ್ ದ ಅಪಥ್ಯ ಡನ್ ಇನ್ ಹೇಮಂತ್ ಅಂಡ್ ಶಿಶಿರ. ಏನ್ ಮಾಡ್ಬೇಕು, ತಸ್ಮಾತ್ ವಸಂತೆ ಕರ್ಮಾಣಿ ವಮನಾದೀನಿ ಕಾರ್ಯತ್. ಸೊ ನಾವು ವಸಂತ ಶುರುವಾದ ತಕ್ಷಣ ವಮನ ಮಾಡಿಸ್ತೀವಿ. ಇದು ಸ್ವಸ್ಥ ವೃತ್ತ, ಕಾಯಿಲೆ ಇರೋರ್ ಮಾಡೋ ವಮನ ಅಲ್ಲ. ಸ್ವಸ್ಥ ಪರ್ಸನ್ಸ್ ಹ್ಯಾವ್ ಟು ಡೂ ವಮನ. ಅಟ್ಲೀಸ್ಟ್ ಮೃದು ವಮನ ಮಾಡ್ಬೇಕು. ಯಾಕೆ, ಟು ಗೆಟ್ ಔಟ್ ಆಫ್ ದಟ್ ಕಫ. ಕಫ ನಿರ್ಹರಣಾರ್ಥ ಏನೇನ್ ಹೇಳಿದ್ರೆ, ವಮನ, ಶಿರೋವಿರೇಚನ. ಶಿರೋವಿರೇಚನ ಇಸ್ ನಸ್ಯ, ಮೂಗಿಂದ ಮೆಡಿಸಿನ್ ಹಾಕ್ತಿವಿ, ನಸ್ಯ ಕರ್ಮ. ಶಿರೋವಿರೇಚನ ನಸ್ಯದಲ್ಲಿ ನೇತಿ ಅಲ್ಲ, ನೇತಿ ಅಲ್ಲ, ನೇತಿ ಅಲ್ಲ. ದಿಸ್ ಇಸ್ ನಸ್ಯ. ನಸ್ಯಲ್ಲಿ ವಿ ವಿಲ್ ಪುಟ್ 1 or 2 drops ಆಫ್ ಮೆಡಿಸಿನ್, ಅಥವಾ ಅದು ಪೌಡರ್ ನಸ್ಯನು ಬರುತ್ತೆ. ಅದೇ ಇವಾಗ ಹೇಳಕ್ ಬಂದೆ. ಅರಿಶಿಣನ್ನ ಹುರಿದು ಹಾಕ್ತಾರೆ, ತುಪ್ಪ ಹಾಕ್ತಾರೆ, ತುಪ್ಪ ಹಾಕ್ತಾರೆ, ಘೀ ಹಾಕ್ತಾರೆ, ಘೃತ ಹಾಕ್ತಾರೆ. ಅದೇ ಸ್ನೇಹನ ನಸ್ಯ ಅಂತ ಇದೆ, ಶೋಧನ ನಸ್ಯ ಅಂತ ಇದೆ. ಸ್ನೇಹನ ನಸ್ಯ ಅಲ್ಲಿ ವೆನ್ ದೇರ್ ಇಸ್ ವಾತ ಪ್ರಕೋಪ, ಸ್ನೇಹನ ಮಾಡ್ತೀವಿ. ವಿ ವಿಲ್ ಗಿವ್ ತುಪ್ಪ, ಘೀ ಅಂಡ್ ಆಲ್ ವಿಲ್ ಬಿ ಇನ್ಹೇಲ್ಡ್. ಅಂದ್ರೆ ನಸ್ಯ ವಿಲ್ ಬಿ ಡನ್ ಓನ್ಲಿ ಇನ್ ಊರ್ಧ್ವ ಜತ್ರು ವಿಕಾರ. ಜತ್ರು ಇಸ್ ಕ್ಲಾವಿಕಲ್, ಇಲ್ಲೊಂದು ಬೋನ್ ಇದೆಯಲ್ಲ, ಇದಕ್ಕಿಂತ ಮೇಲಿರುವಂತ ಡಿಸೀಸಸ್ಗೆ ಲೋಕಲ್ ಟ್ರೀಟ್ಮೆಂಟ್. ಹೆಡ್ ಏಕ್ ಇರ್ಬೋದು, ಮೈಗ್ರೇನ್, ಅಥವಾ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್. ಈಗ ಲೋವರ್ ಮೋಟಾರ್ ನ್ಯೂರಾನ್ ಡಿಸಾರ್ಡರ್ಸ್ ಇರುತ್ತೆ, ಪ್ಯಾರಾಲಿಸಿಸ್ ಇರುತ್ತೆ. ಈ ತರ ಕಂಡೀಷನ್ಸ್ ಅಲ್ಲೆಲ್ಲ ನಾವು ಮಾಡೋದು ನಸ್ಯ. ನಸ್ಯ ಅಲ್ಲಿ ಸ್ನೇಹನ ನಸ್ಯ ಇನ್ ಕೇಸ್ ಆಫ್ ವಾತ. ವಾತ ಯಾವಾಗ್ಲೂ ರೂಕ್ಷ ಇರುತ್ತೆ, ಸೊ ವಿ ವಿಲ್ ಡೂ ಸ್ನೇಹನ ನಸ್ಯ. ಶಿರೋವಿರೇಚನ ಇನ್ ಕೇಸ್ ಆಫ್ ಕಫ. ಸೈನಸಸ್ ಅಲ್ಲೆಲ್ಲ ಕಫ ಸುರ್ಕೊಳುತ್ತಲ್ವಾ, ಹೆವಿನೆಸ್ ಆಫ್ ಹೆಡ್ ಇರುತ್ತೆ, ಮತ್ತೆಲ್ಲಾರು ಬ್ಲಡ್ ಕ್ಲಾಟ್ ಇದೆ, ಹೆಮಟೋಮಾ ಇದೆ. ಇದೆಲ್ಲ ತುಂಬಾ ಆಕ್ಚುಲಿ ತುಂಬಾ ಸ್ಟಡೀಸ್ ಆಗಿದೆ ಈ ವಿಚಾರವಾಗಿ. ಪ್ಯಾರಾಲಿಸಿಸ್ ಇರೋರಿಗೆ ಬ್ರೈನ್ ಅಲ್ಲೆಲ್ಲೋ ಒಂದು ಹೆಮಟೋಮಾ ಇದೆ. ಶಿರೋವಿರೇಚನ, ವಿರೇಚನ ಅಂದ್ರೆ ತೀಕ್ಷ್ಣ ನಸ್ಯ ಕೊಡ್ತೀವಿ ನಾವ್. ಇವಾಗ ಪೌಡರ್ ನಸ್ಯ ಬರುತ್ತೆ ಕೆಲವು. ಈಗ ಅಪಮಾರ್ಗ, ಉತ್ರಾಣಿ, ಅದ್ರದ್ದು ಪೌಡರ್ ನಸ್ಯ ತುಂಬಾ ಫೇಮಸ್ ನಸ್ಯ. ಅಂದ್ರೆ ಏನು ಕಾಂಪ್ಲಿಕೇಶನ್ಸ್ ಆಗಲ್ಲ, ಧೈರ್ಯದಲ್ಲಿ ಕೊಟ್ಬಿಡೋದು ಉತ್ರಾಣಿ. ಅಪಮಾರ್ಗ, ಅಪಮಾರ್ಗ ಫೈನ್ ಪೌಡರ್ ಮಾಡಿ ನಸ್ಯ. ಅಷ್ಟೇ, ಅಷ್ಟೇ ಟ್ರೀಟ್ಮೆಂಟು, ಅಷ್ಟೇ ಎಫೆಕ್ಟಿವ್ ಆಗಿ ಇರುತ್ತೆ. ಅಣುತೈಲ ನಸ್ಯ ನಾವು ತುಂಬಾ ಜನರಲ್ ಆಗಿ ಮಾಡೋದು, ಹೋಗುತ್ತೆ, 100% ಹೋಗುತ್ತೆ. ನಾವು ಈಗ ಇಲ್ಲಿ ಸೈನಸಸ್ ಅಲ್ಲಿ ಕಫ ಇದ್ರೆ ನಮಗಿಲ್ಲಿ ಫ್ರಂಟಲ್ ಮತ್ತೆ ಪರೈಟಲ್ ಸೈನಸ್ ಕಾಣಿಸುತ್ತೆ. ಒಳಗಡೆ ಒಂದು ಸೈನಸ್ ಇದೆ, ಸ್ಪಿನಾಯ್ಡ್ ಸೈನಸ್ ಅಂತ, ಬ್ರೈನ್ ಒಳಗಡೆ. ಅಂದ್ರೆ ನಮಗೆ ಸೈನಸ್ ಏನಕ್ಕೆ ಇದೆ, ಟು ರೆಡ್ಯೂಸ್ ದ ವೇಟ್. ತಲೆಯಲ್ಲಿ ಭಾರ ಜಾಸ್ತಿ ಆಗುತ್ತಲ್ಲ, ಆ ಭಾರನ ಕಮ್ಮಿ ಮಾಡಕ್ಕೆ ಗಾಳಿ ತುಂಬಿಕೊಂಡಿರೋ ಜಾಗ ಇದೆ, ಬ್ಯಾಲೆನ್ಸ್ ಆಗ್ಲಿ ಅನ್ಬಿಟ್ಟು. ಈ ಇದು ಆಕ್ಚುಲಿ ಗಾಳಿ ಮಾತ್ರನೇ ಇರ್ಬೇಕು. ಕಫ ಎಲ್ಲಿಂದ ಬರುತ್ತೆ, ಅಲ್ಲಿರೋ ಸೆಲ್ಸ್ ಅನ್ನೇ ಕಫ ಸೆಕ್ರೇಟ್ ಮಾಡೋದು. ಹೈಪರ್ ಸೆನ್ಸಿಟಿವಿಟಿ ಆಗ್ಬಿಟ್ಟು ಅದೇ ಸೆಕ್ರೇಟ್ ಮಾಡೋದು. ಇವಾಗ ನಮ್ದು ಸೈನಸ್ ಚೂರ್ಣ, ಚೂರ್ಣ ಡ್ರೈ ಪೌಡರ್, ಅದ್ರಲ್ಲೂ ರೆಡ್ ಕಲರ್ ಇರ್ಬೇಕು ಅಪಮಾರ್ಗ. ಅದ್ರದ್ದು ಚೂರ್ಣನ ಕೊಡ್ತೀವಿ, ಫೈನ್ ಪೌಡರ್ ಒಂದು. ಅದು ಯಾಕಂದ್ರೆ ನೆತ್ತಿಗೆ ಹತ್ಬಿಟ್ರೆ ಕಷ್ಟ. ಫೈನ್ ಪೌಡರ್ ಮಾಡಿ ವಸ್ತ್ರ ಶೋಧಿತ ವಸ್ತ್ರದಲ್ಲಿ ಅದನ್ನ ಸಾಣಿಸಿ ಅದ್ರದ್ದು ಪೌಡರ್ ಜಸ್ಟ್ ನಸ್ಯಕ್ಕೆ ಕೊಡ್ತೀವಿ. ಉತ್ರಾಣಿ, ಉತ್ರಾಣಿ ಕಡ್ಡಿ ಅಂತ ಬರುತ್ತೆ, ಇಲ್ಲೆಲ್ಲ ತುಂಬಾ ಕಾಮನ್ ಆಗಿ ಸಿಗುತ್ತೆ. ಹೋಮಕ್ ಬಳಸ್ತಾರೆ, ಉಪಯೋಗಿಸ್ತಾರ. ಉತ್ರಾಣಿ, ಅಲ್ಲ, ಆ ತರ ತುಂಬಾ ಡ್ರಗ್ಸ್ ಇದೆ. ಈವನ್ ಬ್ರಾಹ್ಮಿ ಈ ತರದೆಲ್ಲ ಯೂಸ್ ಮಾಡ್ತಾರೆ. ಜ್ಯೋತಿಷ್ಮತಿ ಮೇದ್ಯ ದ್ರವ್ಯಸ್ ಎಲ್ಲದನ್ನು ಕೊಡ್ತಾರೆ. ಸಂಜ್ಞಾನಾಶ, ಹಿಂದಿನ ಕಾಲದಲ್ಲೆಲ್ಲ ಪೇಷಂಟ್ ಅನ್ಕಾನ್ಶಿಯಸ್ ಆಗ್ಬಿಟ್ರೆ, ಕಾನ್ಶಿಯಸ್ನೆಸ್ ಇಲ್ಲ ಅಂದ್ರೆ ಅವಾಗ ನಾವು ನಸ್ಯನೇ ಮಾಡ್ತಾ ಇದ್ದಿದ್ದು. ದೇರ್ ಇಸ್ ನೋ ಅದರ್ ಟ್ರೀಟ್ಮೆಂಟ್. ಸಂಜ್ಞಾನಾಶ, ಸನ್ಯಾಸ ಅಂತ ಒಂದು ಕಂಡೀಷನ್ ಅಲ್ಲೆಲ್ಲ ನಸ್ಯ ಕೊಡ್ತಾ ಇದ್ರು. ಮತ್ತೆ ವಮನ, ನಿರೂಹ ಬಸ್ತಿ. ಬಸ್ತಿಯಲ್ಲೂ ಅಗೇನ್ 2 types, ಆಸ್ಥಾಪನ, ಅನುವಾಸನ. ಆಸ್ಥಾಪನ ಅಂದ್ರೆ ಕಷಾಯ ಬಸ್ತಿ. ದ ಕ್ವಾಂಟಿಟಿ ವಿಲ್ ಬಿ ಮೋರ್, 1 ಲೀಟರ್ಗಿಂತ ಜಾಸ್ತಿ ಕಷಾಯನ ನಾವು ಬಸ್ತಿಯಲ್ಲಿ ಕೊಡ್ತೀವಿ. ನಿರ್ಹರಣ ವಿಲ್ ಬಿ ವಿತ್ ಇನ್ 5 minutes. ಬಸ್ತಿ ಕೊಡ್ತೀವಿ, ಇಮಿಡಿಯೇಟ್ ಆಗಿ ಹೊರಗೆ ಹೊಟ್ಟೋಗ್ಬಿಡುತ್ತೆ. ಇನ್ನೊಂದು ಸ್ನೇಹ ಬಸ್ತಿ ಅಂತೀವಿ, ಅನುವಾಸನ. ಇಟ್ ವಿಲ್ ಸ್ಟೇ ಫಾರ್ ಅಟ್ ಲೀಸ್ಟ್ 3 hours. 2 ತರದ ಬಸ್ತಿ ಇರುತ್ತೆ. ಸ್ನೇಹ ಬಸ್ತಿ ಅಂದ್ರೆ ತುಪ್ಪ, ತೈಲ, ಎಣ್ಣೆ ಅಥವಾ ಇದೇನಾದ್ರೂ ಇರುತ್ತೆ. ಅದನ್ನ ಒಂದು 30, 40 ml, 50 ml ಹಿಂಗೆ ಕೊಡ್ತೀವಿ ನಾವು. ಗುದಮಾರ್ಗದಿಂದ ಕೊಡೋದನ್ನ ಬಸ್ತಿ ಅಂತಾರೆ. ಓಕೆನಾ? ಗುದಮಾರ್ಗದಿಂದ ಮೆಡಿಸಿನ್ ಅನ್ನ ಕೊಡೋದಕ್ಕೆ ಬಸ್ತಿ ಅಂತ ಹೇಳ್ತಾರೆ.
ಯಾಕಂದ್ರೆ ಅದು ಬಸ್ತಿ ಅನ್ನೋದು ಒಂದು ಆರ್ಗನ್. ನಮ್ದು ಗುದದ್ವಾರದಿಂದ ಒಳಗಡೆ ಹೋದ್ರೆ ಅದನ್ನ ಬಸ್ತಿ ಅಂತ ಕರೀತಾರೆ. ಒಂದು ಪೌಚ್ ತರ ಇರುತ್ತೆ. ಈಗ ರೆಕ್ಟಮ್ ಅಂತಾರಲ್ಲ, ಅದು ಅಲ್ಲಿ ಮೆಡಿಸಿನ್ ಇರುತ್ತೆ, ಸ್ವಲ್ಪ ಹೊತ್ತಿರುತ್ತೆ. ರ್ಯಾಪಿಡ್ ಅಬ್ಸಾರ್ಪ್ಷನ್ ಆಗುತ್ತೆ. ಹಾ, ಅದು ಸಪೋಸಿಟ್ರೀಸ್ ಅಲ್ಲ. ಇವಾಗ ಸರ್ ಅವರು ಎಲ್ಲದನ್ನು ಆಯುರ್ವೇದದಿಂದನೇ ತಕೊಂಡಿದ್ದು. ನಾವಿವಾಗ ಓರಲ್ ರೂಟ್ ಇಂದ ಒಂದು ಮೆಡಿಸಿನ್ ಕೊಡ್ತೀನಿ ಅನ್ಕೊಳ್ಳಿ, ಅದು ಡೈಜೆಸ್ಟ್ ಆಗ್ಬೇಕು, ಮೆಟಬಲೈಸ್ ಆಗ್ಬೇಕು, ಡಿಸ್ಟ್ರಿಬ್ಯೂಟ್ ಆಗ್ಬೇಕು, ಮೆಡಿಸಿನ್ ಎಫೆಕ್ಟ್ ಕಾಣಿಸಕ್ ಸ್ವಲ್ಪ ಹೊತ್ತು ಬೇಕು. ಗುದಮಾರ್ಗದಿಂದ ಕೊಟ್ರೆ ಡೈಜೆಷನ್ ಇಲ್ಲ, ಏನು ಇಲ್ಲ. ಅಲ್ಲೂ ಇದೇ ತರ ಮ್ಯೂಕಸ್ ಮೆಂಬ್ರೇನ್ ಇರೋದು. ಅಂಡ್ ಏನಲ್ ಮ್ಯೂಕೋಸ ರ್ಯಾಪಿಡ್ಲಿ ಅಬ್ಸಾರ್ಬ್ಸ್ ದ ಟಿಶ್ಯೂ ಅಂತ. ನಾವಿವಾಗ ಸ್ನೇಹ ಏನಾದ್ರೂ ಕೊಟ್ಬಿಟ್ರಂತೂ ಏಕಾಏಕಿ ಅದು ಅಬ್ಸಾರ್ಬ್ ಆಗ್ಬಿಡುತ್ತೆ ಬಾಡಿಗೆ. ಇದ್ರದ್ದೊಂದು ರಿಸರ್ಚ್ ಆಗಿದೆ, ವೆರಿ ಇಂಟ್ರೆಸ್ಟಿಂಗ್. ಏನಂದ್ರೆ ಒಂದು ಇಲಿಗೆ ಹಿಂಗ್ ಬಸ್ತಿ ಕೊಟ್ಬಿಟ್ಟು ಹಿಂಗ್ ಕಟ್ ಮಾಡಿದ್ದಾರೆ. ಸ್ಟಾಪ್ ವಾಚ್ ಅಲ್ಲಿ ಇಟ್ಕೊಂಡು ವಿತ್ ಇನ್ 1 ಸೆಕೆಂಡ್ ಹಿಂಗ್ ಬಸ್ತಿ ಕೊಟ್ಬಿಟ್ಟು ಕಟ್ ಮಾಡಿ ಅದ್ರದ್ದು ಲಿವರ್ ಅನ್ನ ಕಳಿಸ್ತಾರೆ. ಇವ್ರು ಏನ್ ಬಸ್ತಿಯಲ್ಲಿ ಕೊಟ್ಟಿದ್ರು ಆ ದ್ರವ್ಯ ಲಿವರ್ ಅಲ್ಲಿ ಇರುತ್ತೆ ವಿತ್ ಇನ್ 1 ಸೆಕೆಂಡ್. ರ್ಯಾಪಿಡ್ ಅಬ್ಸಾರ್ಪ್ಷನ್, ಇಮ್ಮಿಡಿಯೇಟ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಮತ್ತೆ ಈಗ ಡೈಜೆಸ್ಟಿವ್ ಎನ್ಸೈಮ್ಸ್ ಇಲ್ಲ, ನಾವೇನ್ ತಗೋತೀವಲ್ಲ ಅದು ನಮ್ಮ ದೇಹಕ್ಕೆ ಏಕಾಏಕಿ ಹಂಗೆ ಹಿಡ್ಕೊಳ್ಳೋ ಫಾರ್ಮ್ ಅಲ್ಲಿ ಇರಲ್ಲ. ಎಸ್ಪೆಷಲಿ ಮೆಡಿಸಿನ್ಸ್, ಅದ್ ನಾವು ಒಂದು ಫಾರ್ಮ್ ಅಲ್ಲಿ ಕೊಟ್ರೆ ಅದು ಇನ್ನೊಂದು ಫಾರ್ಮ್ ಅಲ್ಲಿ ನಮ್ಮ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ. ಈಗ ಅನ್ನ ತಿಂತೀವಿ, ಅನ್ನ ಇನ್ ಇಟ್ ಓನ್ ಫಾರ್ಮ್ ಅದು ಅಬ್ಸಾರ್ಬ್ ಆಗಲ್ಲ, ಅದು ಪಚನ ಆಗ್ಬೇಕಲ್ವಾ. ಆ ತರ ಮೆಡಿಸಿನ್ಸ್ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಹೋಗ್ಬೇಕಾಗಿರುತ್ತೆ, ನಮ್ಮ ಬಾಡಿಗೆ ಅಬ್ಸಾರ್ಬ್ ಆಗೋ ಫಾರ್ಮ್ಗೆ. ಈ ಕೆಲಸ ಮಾಡೋದು ಲಿವರ್. ಅದನ್ನ ಮೆಟಬಾಲಿಸಮ್ ಅಂತೀವಿ. ಅಂದ್ರೆ ಅನ್ಅಬ್ಸಾರ್ಬಬಲ್ ಫಾರ್ಮ್ ಇಂದ ಅಬ್ಸಾರ್ಬಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡೋದಕ್ಕೆ ಮೆಟಬಾಲಿಸಮ್ ಅಂತೀವಿ. ಈ ಮೆಟಬಾಲಿಸಮ್ ಮಾಡೋದು ಲಿವರ್. ಲಿವರ್ಗೆ ಅದಕ್ಕೆ ಲಿವರ್ ಏನಾದ್ರು ಕೈ ಕೊಡ್ತು ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅವ್ರು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮೆಟಬಾಲಿಸಮೇ ಆಗಲ್ಲ, ಫಸ್ಟ್ ಪಾಸ್ ಮೆಟಬಾಲಿಸಮ್ ಅಂತೀವಿ. ನಾವೀಗ ತಿಂದಿದ್ದು ಈಗ ಬಾಡಿಯಲ್ಲಿ ಅಬ್ಸಾರ್ಬ್ ಆಯ್ತು, ಇಂಟೆಸ್ಟೈನ್ಸ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಂತು ಸೀದಾ ಲಿವರಿಗೆ ಹೋಗುತ್ತೆ. ಲಿವರ್ ಅಲ್ಲಿ ಮೆಟಬಲೈಸ್ ಆಗ್ಬಿಟ್ಟು ಬಾಡಿ ಫುಲ್ ಹೋಗಿ ಕೆಲಸ ಮಾಡುತ್ತೆ. ಈ ಯಾವುದು ಇಲ್ವಲ್ಲ, ಡೈರೆಕ್ಟ್ ಏನ್ ಕೊಟ್ಟಿರ್ತೀನಿ ಅದೇ ಫಾರ್ಮ್ ಅಲ್ಲಿ ಆಸ್ ಇಟ್ ಈಸ್ ಅಬ್ಸಾರ್ಬ್ ಆಗೋದು ಬಸ್ತಿಯಲ್ಲಿ. ಕಷಾಯ ಬಸ್ತಿ, ಅದು ಕಷಾಯ ಅಂದ್ರೆ ಅದೇ ಒಂದೂವರೆ ಲೀಟರ್ ಅಷ್ಟು ಕಷಾಯ ಪ್ರಿಪೇರ್ ಮಾಡಿ ಅದಕ್ಕೆ ತುಪ್ಪ, ಜೇನುತುಪ್ಪ ಇದೆಲ್ಲ ಹಾಕಿ. ಬಸ್ತಿಯಲ್ಲಿ ತುಂಬಾ ಟೈಪ್ಸ್ ಇದೆ, ತಕ್ರ ಬಸ್ತಿ, ಕ್ಷಾರ ಬಸ್ತಿ ಅಂತ ಎಲ್ಲ ಇದೆ. ಮತ್ತೆ ಬಸ್ತಿನ ಅರ್ಧ ಚಿಕಿತ್ಸಾ ಅಂತ ಕನ್ಸಿಡರ್ ಮಾಡ್ತಾರೆ. ನಮ್ದು ಇಡೀ ಆಯುರ್ವೇದಲ್ಲಿ ಇರೋ ಚಿಕಿತ್ಸೆದಲ್ಲಿ ಡಿವೈಡ್ ಮಾಡಿದ್ರೆ ಬಸ್ತಿ ಇಸ್ ಕನ್ಸಿಡರ್ಡ್ ಅರ್ಧ ಚಿಕಿತ್ಸಾ. ಏನೇ ಕಾಯಿಲೆ ಇದ್ರು ಅಂಡ್ ನಮಗೆ ಬರೋ ವ್ಯಾಧಿಗಳಲ್ಲಿ 80% ವಾತವ್ಯಾಧಿ ಆಗಿರೋದ್ರಿಂದ, ವಾತದ ಸ್ಥಾನ ಪಕ್ವಾಶಯ ಆಗಿರೋದ್ರಿಂದ ನಾವು ಎನಿ ವಾತವ್ಯಾಧಿಯಲ್ಲಿ ಬಸ್ತಿ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ. ಏನ್ ಮಾಡಿದ್ರು ಸರಿ ಆಗ್ತಾ ಇಲ್ಲ ಅಂದ್ರೆ ಒಂದು ಬಸ್ತಿ ಮಾಡಿಸಿದ್ರೆ ಸರಿ ಆಗುತ್ತೆ. ಎನಿ ಕೇಸ್ ಅದು ನಾವು ಜನರಲ್ ಆಗಿ ಪ್ರಾಕ್ಟೀಸ್ ಅಲ್ಲಿ ಫಾಲೋ ಮಾಡೋದು. ಬಸ್ತಿಯಲ್ಲಿ ಖಂಡಿತ ಪ್ರಾಕ್ಟೀಸ್ ಅದು ಆಗೇ ಆಗುತ್ತೆ. ಕಷಾಯ ಬಸ್ತಿ ಅಥವಾ ಸ್ನೇಹ ಬಸ್ತಿ 100% ನಾವು ನೋಡಿರೋದಿದು. ನಿರೂಹ ಬಸ್ತಿ ಕೊಡ್ಬೇಕು, ಯಾಕಂದ್ರೆ ಕಫ ನಿರ್ಹರಣಾರ್ಥ, ಆಯ್ತಾ. ಕವಲ ಪ್ರಯೋಗ, ಕವಲ ಅಂದ್ರೆ ಗಾರ್ಗ್ಲಿಂಗ್. ಕವಲ ಅಂತ ಒಂದಿದೆ, ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಸುಮ್ಮನೆ ಬಾಯಲ್ಲಿ ತುಂಬಿಸಿ ಇಟ್ಕೊಳ್ಳೋದು, ದೇರ್ ವಿಲ್ ಬಿ ನೋ ಮೂವ್ಮೆಂಟ್. ಈಗ ಕಷಾಯ, ಒಂದು ಕಷಾಯನ ಇಷ್ಟೇ. ಇನ್ನೊಂದು ಗಾರ್ಗಲ್ ಮಾಡೋದು, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಕವಲಗ್ರಹ, ಆಯ್ತಾ. ಮತ್ತೆ ಯವ ಗೋಧೂಮ ಭೋಜನ, ಯವ ತಿನ್ಬೇಕು, ಗೋಧೂಮ ತಿನ್ಬೇಕು. ಗೋಧೂಮ ಅಂದ್ರೆ ವೀಟ್, ಯವ ಅಂದ್ರೆ ಬಾರ್ಲಿ. ಯವ ಗೋಧೂಮ ಭೋಜನ ಹೇಳಿದರೆ ಶರ, ಇಲ್ಲಿ ಯವ ಇದೆ, ಅಲ್ಲಿ ಯವ ತಿಂದ್ರೆ ವಾತ ಪ್ರಕೋಪ ಆಗುತ್ತೆ. ವಾತ ಅಲ್ಲ, ಅವತ್ ನಾನು ಹೇಳಿದ್ನಲ್ಲ ಸ್ವಾದುರ್ಗುರುಶ್ಚ ಗೋಧೂಮು ವಾತಜಿತ್ ವಾತಕೃತ್ಯವಹ ಅಂತ. ಅಂದ್ರೆ ಎರಡು ಗೋಧೂಮ ಯವಕ್ಕೆ ಒಂದು ಕಂಪ್ಯಾರಿಸನ್ ಮಾಡ್ತಾರೆ. ಅಂದ್ರೆ ವಿಚಿತ್ರ ಪ್ರತ್ಯಬ್ಧ ಅಂತ ಹೇಳ್ತೀವಿ. ಇವಾಗ ಒಂದು ಸ್ಟ್ಯಾಂಡರ್ಡ್ ರೂಲ್ ಇದೆ. ಈಗ ಮಧುರ ರಸ ಇರೋ ದ್ರವ್ಯ ಅದು ಶೀತವೀರ್ಯ ಇರಬೇಕು, ಮಧುರ ವಿಪಾಕನೆ ಆಗ್ಬೇಕು, ಅದು ವಾತಾಹಾರನೇ ಆಗ್ಬೇಕು, ಬೇಸ್ಡ್ ಆನ್ ಇಟ್ಸ್ ಪಂಚಭೌತಿಕ್ ಕಂಪೋಸಿಷನ್. ಮಧುರ ರಸಲ್ಲಿ ಏನಿದೆ, ಪೃಥ್ವಿ ಜಲ ಇದೆ, ಸೊ ಅದು ಗುರುಗುಣನೇ ಇರಬೇಕು, ಅದು ಮಧುರ ವಿಪಾಕನೇ ಆಗ್ಬೇಕು, ಅದು ವಾತಾಹಾರನೇ ಆಗ್ಬೇಕು. ದಿಸ್ ಇಸ್ ದ ಜನರಲ್ ರೂಲ್. ಈ ಜನರಲ್ ರೂಲ್ ಅಲ್ಲಿ ಸ್ಕಿಪ್ ಆಗುತ್ತೆ ಕೆಲವು. ನಾನು ಆಗ್ಲೇ ಹೇಳ್ದಂಗೆ ಮಧುರ ರಸ ಇರೋದು ಆಮ್ಲ ವಿಪಾಕ ಆಗುತ್ತೆ ಅಥವಾ ಉಷ್ಣವೀರ್ಯ ಇರುತ್ತೆ. ಈ ಒಂದು ಎಕ್ಸಾಂಪಲ್ ಹೇಳುವಾಗ ಯವ ಗೋಧೂಮದ್ದೇ ಎಕ್ಸಾಂಪಲ್ ಕೊಡೋದು. ಯವ ಗೋಧೂಮ ಎರಡೂ ಮಧುರ ರಸ ಇದೆ, ಆಯ್ತಾ, ಮಧುರ ವಿಪಾಕನೇ ಆಗುತ್ತೆ, ಶೀತವೀರ್ಯನೇ ಇದೆ. ಈ ಒಂದು ಯವ ವಾತವರ್ಧಕ, ಗೋಧೂಮ ವಾತಾಹಾರ. ಯಾವ್ದು ಅಂದ್ರೆ ಈಗೇನ್ ಅದು ಫಾರ್ಮ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ನೀವು ಹೆಂಗೆ ತಗೊಂಡ್ರು ಯವ ವಾತವರ್ಧಕನೇ. ಯವ ಗೋಧೂಮ ಭೋಜನ, ಇಲ್ಲಿ ಯವ ತಗೋಬಹುದು. ಶರಭ, ಇದೆಲ್ಲ ಮಾಂಸಗಳು ಹೇಳಿರೋದು. ಮಾಂಸ ವರ್ಗ ನಾನಾಗ್ಲೇ ಹೇಳ್ದಂಗೆ ಇದ್ರದ್ದೆಲ್ಲ ಆಕ್ಚುಲಿ ನಾನು ವ್ಯಾಯಾಮ ಉದ್ವರ್ತನ ಧೂಮಂ ಕವಲಗ್ರಹ ಮಂಜನಂ ಸುಖಾಂಬುನ ಶೌಚ ವಿಧಿಂ ಶೀಲಯೇತ್ ಕುಸುಮಾಗಮೆ. ಅದರಲ್ಲಿ ವಸಂತ ಋತುವಲ್ಲಿ ಓಲ್ಡ್ ಲೀವ್ಸ್ ವಿಲ್ ಶೆಡ್ ಆಫ್ ಕಂಪ್ಲೀಟ್ಲಿ, ಇಟ್ ವಿಲ್ ಬಿ ಡ್ರೈನೋ, ದೆನ್ ಇಟ್ ವಿಲ್ ಸ್ಟಾರ್ಟ್ ಸ್ಪ್ರೌಟಿಂಗ್. ಯಾವಾಗ ಕುಸುಮ ಬರುತ್ತೆ ಅವಾಗ, ಅಂದ್ರೆ ಇಟ್ ವಿಲ್ ಟೇಕ್ ಅರ್ಧ ವಸಂತ ಋತುವಲ್ಲಿ
ಫಸ್ಟ್ ಹಾಫ್ ಯು ಆರ್ ನಾಟ್ ಅಲೌಡ್ ಟು ಡೂ ದಿಸ್. ಕುಸುಮಾಗಮ ಆದ್ಮೇಲೆ ಮಾಡ್ಬೇಕು. ಫಸ್ಟಿಗೆ ಲೀವ್ಸ್ ಬರುತ್ತೆ, ದೆನ್ ದ ಫ್ಲವರ್ಸ್ ವಿಲ್ ಕಮ್. ಇಮ್ಮಿಡಿಯೇಟ್ಲಿ ಇವಾಗ ಒಂದ್ಸಲ ಕಂಪ್ಲೀಟ್ ಡ್ರೈ ಆಗಿರೋ ಇದ್ರಲ್ಲಿ ಫ್ಲವರ್ಸ್ ವಿಲ್ ನಾಟ್ ಕಮ್. ಕುಸುಮಾಗಮ ಆಗುವಾಗ ಏನ್ ಮಾಡ್ಬೇಕು, ಒನ್ ಶುಡ್ ರೆಗ್ಯುಲರ್ಲಿ ಯೂಸ್ ವ್ಯಾಯಾಮ ಇಸ್ ಎಕ್ಸರ್ಸೈಸ್. ಉದ್ವರ್ತನ ಇಸ್ ಪೌಡರ್ ಮಸಾಜ್. ಆಯಿಲ್ ಮಸಾಜ್ ಮಾಡ್ತೀವಲ್ಲ ಆ ತರ ಪೌಡರ್ ಅಲ್ಲಿ ಮಸಾಜ್ ಮಾಡ್ತೀವಿ. ಯಾವ್ದಾರು ಪೌಡರು ಡಿಪೆಂಡ್ಸ್, ಅದು ಯಾವ ಡಿಸೀಸ್ ಅನ್ನೋದ್ರ ಮೇಲೆ ಡಿಪೆಂಡು. ಈಗ ಕುಷ್ಠ ಇದ್ರೆ ತ್ರಿಫಲ ಆ ಥರದ್ದು ಏನಾದ್ರು ಜನರಲ್ ಆಗಿ ತಗೋಬಹುದು. ಪೌಡರ್ ಮಸಾಜ್ ಅಲ್ಲಿ 2 ತರ ಇದೆ. ಡ್ರೈ ಪೌಡರ್ ಅನ್ನ ಉಜ್ತಾರೆ, ಅಥವಾ ಆ ಪೌಡರಿಗೆ ಹಾಲು ಅಥವಾ ಎಣ್ಣೆ ಏನಾದ್ರು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಪೇಸ್ಟ್ ನ ರಬ್ ಮಾಡ್ತಾರೆ. ನಮಗೆ ಸ್ಕಿನ್ನಿಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಮೇದ ಹೊರಗೆ ಹೋಗುತ್ತೆ. ಮೇದ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇರುತ್ತಲ್ಲ, ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅನ್ನ ತೆಗೆಯೋದಕ್ಕೆ ಮೇದ ನಿರ್ಹರಣಾರ್ಥ ಉದ್ವರ್ತನ ಮಾಡ್ತಾರೆ. ಈಗೆಲ್ಲ ಜನರಲ್ ಆಗಿ ದಪ್ಪ ಇರೋರು ಸಣ್ಣ ಹಾಕಕ್ಕೆ ಉದ್ವರ್ತನ ಮಾಡಿಸೋದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಸರ್. ಉದ್ವರ್ತನ ಪೌಡರ್ ಮಸಾಜ್ ಅಲ್ಲ, ನಾವು ಲಿಟ್ರಲಿ ಹಿಂಗ್ ಪೌಡರ್ ಹಾಕೊಂಡು ಉಜ್ಜಕ್ಕೆ ಶುರು ಮಾಡಿದ್ರೆ ಮಾಡ್ತಾ 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 ಅದ್ ಪೇಸ್ಟ್ ತರ ಆಗಿರುತ್ತೆ ಲಾಸ್ಟಿಗೆ. ಸಬ್ಕ್ಯೂಟೇನಿಯಸ್ ಫ್ಯಾಟ್ ಏನಿದೆ ಅಂದ್ರೆ ಈಗ ನಮ್ಮ ಚರ್ಮದ ಒಳಗಡೆ ವಿತಿನ್ ಮಾಂಸಕ್ಕೂ ಚರ್ಮಕ್ಕೂ ಮಧ್ಯ ಫ್ಯಾಟ್ ಇರುತ್ತಲ್ಲ, ಸಬ್ಕ್ಯೂಟೇನಿಯಸ್ ಫ್ಯಾಟ್ ಕಂಪ್ಲೀಟ್ ಆಗಿ ಹೊರಕೊಟ್ಟೋಗುತ್ತೆ ವಿತ್ ಪೌಡರ್ ಮಸಾಜ್. ಉದ್ವರ್ತನ ವ್ಯಾಯಾಮ, ಉದ್ವರ್ತನ. ಧೂಮಪಾನ ಇಸ್ ಟೇಕಿಂಗ್ ಸ್ಮೋಕ್, ಮೆಡಿಕೇಟೆಡ್ ಸ್ಮೋಕ್. ಕವಲಗ್ರಹ ಇಸ್ ಗಾರ್ಗ್ಲಿಂಗ್. ಅಂಜನ, ನೇತ್ರಾಂಜನ. ಸುಖಾಂಬುನ ಶೌಚವಿಧಿ. ಯು ಹ್ಯಾವ್ ಟು ಯೂಸ್ ಹಾಟ್ ವಾಟರ್ ಫಾರ್ ಕ್ಲೀನಿಂಗ್ ಪರ್ಪಸಸ್. ಓಕೆನಾ. ಎ ಪರ್ಸನ್ ಶುಡ್ ಅಪ್ಲೈ ಪೇಸ್ಟ್ ಆಫ್ ಚಂದನ ಅಂಡ್ ಅಗರು. ಅವಾಗ ಅಗರು ಮಾತ್ರ ಹೇಳಿದ್ರಿ, ಈಗ ಚಂದನ ಹಾಕ್ಬೇಕು. ತುಂಬಾ ಉಷ್ಣನೂ ಮಾಡ್ಕೊಳ್ಳೋ ಹಾಗಿಲ್ಲ. ಓಕೆನಾ. ಅಂಡ್ ಇಂದು ಮೈಥುನ ಇಸ್ ಇಂಡಿಕೇಟೆಡ್ ಇನ್ ವಸಂತ ಋತು. ಗೋಧುಮ ಭೋಜನ, ಷಷ್ಟಿಕ, ಮುದ್ಗ ವಿ ಕ್ಯಾನ್ ಟೇಕ್. ನೀವಾರ, ಕೋದ್ರವ, ಇದೆಲ್ಲ ಟೈಪ್ಸ್ ಆಫ್ ಗ್ರೇನ್ಸ್. ಲಾವಾದಿ ವಿಷ್ಕಿರ ಮಾಂಸರಸ. ಪಟೋಲ, ನಿಂಬ, ವಾರ್ತಾಕ, ತಿಕ್ತ ದ್ರವ್ಯ. ಪಟೋಲ ಅಂದ್ರೆ ಪಡವಲ್ಕಾಯಿ, ನಿಂಬ ಅಂದ್ರೆ ಇದು ನೀಮ್, ಬೇವು. ವಾರ್ತಾಕ ಅಂದ್ರೆ ನಮ್ದು ಬದನೆಕಾಯಿ. ಆಯ್ತಾ. ತಿಕ್ತ ದ್ರವ್ಯ, ಎಲ್ಲ ತಿಕ್ತ ದ್ರವ್ಯಗಳನ್ನ ತಗೋಬಹುದು. ಅಂಡ್ ಮಧ್ವಾಸವ, ಅರಿಷ್ಟ, ಸೀದು ಇದನ್ನೆಲ್ಲ ತಗೋಬೇಕಂತಾರೆ. ದೇರ್ ಆರ್ ಮೆನಿ ಫರ್ಮೆಂಟೆಡ್ ಪ್ರಿಪ್ರೇಷನ್ಸ್ ಇನ್ ಆಯುರ್ವೇದ. ತುಂಬಾ ಫರ್ಮೆಂಟೆಡ್ ಪ್ರಿಪ್ರೇಷನ್ಸ್ ಹೇಳಿದ್ದಾರೆ. ಅಕ್ಕಿಯನ್ನ ಫರ್ಮೆಂಟ್ ಮಾಡ್ತಾರೆ, ಗೋಧಿಯನ್ನ ಫರ್ಮೆಂಟ್ ಮಾಡ್ತಾರೆ. ನಾವು ಕೊಡೋ ಎಲ್ಲಾ ಆಸವ ಅರಿಷ್ಟಗಳು ಫರ್ಮೆಂಟೆಡ್ ಪ್ರಿಪ್ರೇಷನ್ಸು. ಇದನ್ನ ಮೆಡಿಸಿನ್ ತರ ಹೇಳಿರೋದು, ನಿತ್ಯೋಪಯೋಗಿ ಅಲ್ಲ. ಎಲ್ಲಾರು ಆಸವ ತಗೋಬೇಕಂತ ಅಲ್ಲ. ಆಸವ ತಗೋಬೇಕಂದ್ರೆ ಮಧ್ವಾಸವ ತಗೊಳ್ಳಿ. ಅರಿಷ್ಟ ಬೇಕು ಅಂತಿದ್ರೆ, ಇವಾಗ ಯಾವ್ದಾದ್ರು ಒಂದು ಕಾಯಿಲೆ ಇದೆ, ಅರಿಷ್ಟ ಬೇಕು ಅಂತಂದ್ರೆ, ಯಾಕಂದ್ರೆ ಈಗ ವಸಂತ ಋತುಚರಿಯಲ್ಲಿ ಸ್ವಾಭಾವಿಕವಾಗಿ ಕಫ ಜಾಸ್ತಿ ಆಗಿರೋದ್ರಿಂದ ನಾವು ಕಷಾಯ ಕೊಡೋದಕ್ಕಿಂತ ಆಸವ ಅರಿಷ್ಟ ಕೊಡೋದು ಬೆಸ್ಟ್. ನಿಮಗೆ ಇವಾಗ ಏನಾದ್ರು ಮೆಡಿಸಿನ್ ಪರ್ಪಸ್ಗೆ ಬೇಕು, ಟೇಕ್ ಅರಿಷ್ಟ, ಸೀಧು, ಇದನ್ನ ತಗೊಳ್ಳಿ ಅಂತ. ಹಿಂದಿನ ಕಾಲದಲ್ಲಿ ಮತ್ತೆ ಎಲ್ಲರಿಗೂ ಈ ತರ ಲೇಹಗಳನ್ನ, ಕಷಾಯಗಳನ್ನ ಮಾಡಿ ಕೊಡ್ತಾ ಇದ್ರು ಅಂತಲ್ಲ. ದೇರ್ ಆರ್ ಸಮ್ ಮೆಡಿಸಿನ್ಸ್, ರೆಡಿಮೇಡ್ ಮೆಡಿಸಿನ್ಸ್. ಫುಡ್ ಅಲ್ಲಿ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ರು. ಬೈ ಟೇಕಿಂಗ್ ಕರೆಕ್ಟ್ ಪಥ್ಯ we can actually avoid or treat many of the diseases. ಓಕೆನಾ. ವ್ಯಾಯಾಮ, ಉದ್ವರ್ತನ, ಧೂಮ, ಸುಖಾಂಬನ ಶೌಚವಿಧಿ, ಮೈಥುನ, ಇದಿಷ್ಟು ವಿಹಾರ. ವರ್ಜ್ಯ ಏನೇನು, ಮಧುರ ಸ್ನಿಗ್ಧ, ಗುರುದ್ರವ್ಯ. ಮಧುರ ಸ್ನಿಗ್ಧ ಇದೆಲ್ಲ ಕಫವರ್ಧಕ. ಮಧುರ ರಸದಿಂದ ಕಫ ಜಾಸ್ತಿ ಆಗುತ್ತೆ, ಸ್ನಿಗ್ಧ ಆಹಾರದಿಂದ ಕಫ ಜಾಸ್ತಿ ಆಗುತ್ತೆ. ಗುರುದ್ರವ್ಯ ಅಗೇನ್ ಇಟ್ ಮೇ ಕಾಸ್ ಆಮ ಅಲ್ವಾ. ದಿವಾಸ್ವಪ್ನ ಅಗೇನ್ ಇನ್ಕ್ರೀಸಸ್ ಕಫ. ಉದನ್ ಮಂಥಮ್ ಅಂದ್ರೆ ತುಂಬಾ ಡೈಲ್ಯೂಟೆಡ್ ಫುಡ್. ಮಂಥ ಇಸ್ ಗ್ರೂಯಲ್. ಈಗ ಅನ್ನ ಬಸ್ತಿದ್ ನೀರ್ ಬರುತ್ತಲ್ಲ, ಮಂಥ. ಉದನ್ ಮಂಥ ಇಸ್ ಡೈಲ್ಯೂಟೆಡ್ ಫುಡ್. ಅಂದ್ರೆ ಹಿಂದಿನ ಕಾಲದಲ್ಲಿ ಗಂಜಿ ವಾಸ್ ವೆರಿ ಇಂಪಾರ್ಟೆಂಟ್ ಫುಡ್ ಯಾವಾಗೂ ಅಂತ ಹೇಳ್ತಾರೆ. ಆಹಾರ ಕಲ್ಪನಲ್ಲಿ ಬರುತ್ತೆ ಮಂಡ, ಪೇಯ, ವಿಲೇಪಿ, ಕೃತಯೂಷ, ಮಂಥ, ಇದೆಲ್ಲ ಬರುತ್ತೆ. ಅದ್ರಲ್ಲಿ ಮಂಡ ಅಂದ್ರೆ ಬರೀ ಅನ್ನ ಬಗ್ಸಿರೋದ್ ನೀರು, ಬರೀ ತಿಳಿ ಅನ್ನ ಇಲ್ವೇ ಇಲ್ಲ. ಪೇಯ ಅಂದ್ರೆ ಅನ್ನದಂಶ ಕಮ್ಮಿ ಇರುತ್ತೆ, ಲೆಸ್ ರೈಸ್ ಅಂಡ್ ಮೋರ್ ಆಫ್ ವಾಟರ್. ವಿಲೇಪಿ ಅಂದ್ರೆ ದೇರ್ ವಿಲ್ ಬಿ ಮೋರ್ ಆಫ್ ರೈಸ್ ಅಂಡ್ ಲೆಸ್ ವಾಟರ್. ಇದೆಲ್ಲ ನೋಡಿ ಗುರುತ್ವ ಕಮ್ಮಿ ಆಗ್ತಾ ಬರುತ್ತೆ. ಮಂಡ ಬರೀ ಸೂಪರ್ನೆಂಟೆಂಟ್ ವಾಟರ್ ಇಫ್ ಯು ಆರ್ ಟೇಕಿಂಗ್, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಲಘು. ಎನಿಬಡಿ ಕ್ಯಾನ್ ಟೇಕ್ ಅಂಡ್ ಡೈಜೆಸ್ಟ್ ಇಟ್. ತುಂಬಾ ಅಗ್ನಿ ಕಮ್ಮಿ ಇದೆ, ಏನು ಡೈಜೆಸ್ಟ್ ಆಗ್ತಿಲ್ಲ ಅಂದ್ರೆ ವಿ ವಿಲ್ ಗಿವ್ ಮಂಡ. ಆಮೇಲೆ ಪೇಯ, ನಿಧಾನಕ್ಕೆ. ನೆಕ್ಸ್ಟ್ ಸ್ವಲ್ಪ ರೈಸ್ ಗ್ರೈನ್ಸ್, ಮೋರ್ ಆಫ್ ವಾಟರ್. ಇದು ಯಾವ ಕಂಡೀಷನ್, ಅಗ್ನಿಬಲ ಎಷ್ಟಿದೆ ಅಂತ ನೋಡ್ಕೊಂಡು ಕೊಡ್ಬೇಕು. ಯಾವಾಗನು ಆಹಾರದಲ್ಲಿ ಹೌ ಇಟ್ ಈಸ್ ಮೆನ್ಷನ್, ಮಾತ್ರ ಶೀಸ್ಯಾತ್, ಆಹಾರ ಮಾತ್ರ ಪುನರಗ್ನಿಫಲ ವೇಕ್ಷಿಣಿ. ಅಗ್ನಿಬಲ ನೋಡ್ಕೊಂಡ್ಬಿಟ್ಟೆ ಆಹಾರ ಕೊಡ್ಬೇಕು, ಐದರ್ ಇನ್ ಫಾರ್ಮ್ ಆಫ್ ಗುಣ ಆರ್ ಇನ್ ಫಾರ್ಮ್ ಆಫ್ ಪ್ರಮಾಣ. ಅದು ಅಗ್ನಿಬಲ ಮೇಲೆ ಡಿಪೆಂಡೆಂಟ್ ಆಗಿರ್ಬೇಕು ಕಂಪ್ಲೀಟ್ಲಿ. ಎಷ್ಟು ಅಗ್ನಿ ಇದೆ, ಹಶ್ವಿದ್ರೆ ಮಾತ್ರನೇ ಊಟ ಮಾಡ್ಬೇಕು. ಇಲ್ಲಾಂದ್ರೆ ವಿ ಶುಡ್ ಟೇಕ್ ಮಂಡ ಅಂಡ್ ಲೀವ್ ಇಟ್. ಹಂಗೆ ಬಿಡ್ಬಾರ್ದಲ್ವಾ, ವಿ ಶುಡ್ ಟೇಕ್ ಮಂಡ. ಆ ಥರದ್ ಹೇಳಿರೋದು. ಕಮಿಂಗ್ ಟು ಗ್ರೀಷ್ಮ ಅಲ್ಲಿ ಏನಾಗುತ್ತೆ, ಮಯೂಖೈರ್ ಜಗತಃ ಸ್ನೇಹಂ ಗ್ರೀಷ್ಮೇ ಪೇ ಪಿಯತಿ ರವಿಹಿ. ಅಂದ್ರೆ ದ ಸನ್ ವಿಲ್ ಸಕ್ ಅಪ್ ಆಲ್ ದ
ಮಾಯಿಶ್ಚರ್ ಕಂಟೆಂಟ್ ಪ್ರೆಸೆಂಟ್ ಇನ್ ದ ಯೂನಿವರ್ಸ್. ಸ್ವಾದು ಶೀತಂ ಭ್ರಮಂ ಸ್ನಿಗ್ಧಂ ಅನ್ನಪಾನಂ ತದಾಹಿತಂ. ಅವಾಗ ಏನ್ ಮಾಡ್ಬೇಕು? ಮಧುರ ರಸ, ಶೀತ, ಶೀತ ಗುಣ, ಶೀತ ವೀರ್ಯ ಅಲ್ಲ, ಶೀತ ಗುಣ, ಟಚ್ ಮಾಡಕ್ಕೆ ತಣ್ಣಗಿರ್ಬೇಕು. ದ್ರವ, ಮೋರ್ ಆಫ್ ಲಿಕ್ವಿಡ್ ತಗೋಬೇಕು, ಯಾಕಂದ್ರೆ ಅವಾಗ ಬಾಡಿಯಲ್ಲಿ ವಿ ವಿಲ್ ಬಿ ಸ್ವೆಟ್ಟಿಂಗ್, ನೋ, ಅಂಡ್ ಆಸ್ ದ ಸನ್ ಇಸ್ ಸಕ್ಕಿಂಗ್ ಅಪ್ ಆಲ್ ಅವರ್ ಲಿಕ್ವಿಡ್, ನಮಗೆ ಅವಾಗ ಜನರಲಿ ದ್ರವ ಗುಣ ದೇಹದಲ್ಲಿ ಕಮ್ಮಿ ಆಗುತ್ತೆ. ಸೊ ದ್ರವ ತಗೋಬೇಕು. ಸ್ನಿಗ್ಧ ಅನ್ನಪಾನ. ಶೀತಂ ಸಶರ್ಕರಂ ಮಂಥಂ. ಮಂಥ ಅಂದ್ರೆ ಪಾನಕ, ಈ ಮಂಥ ಅಂದ್ರೆ ಪಾನಕ. ಖರ್ಜೂರಾದಿ ಮಂಥ, ದ್ರಾಕ್ಷಾದಿ ಮಂಥ ಅಂದ್ರೆ ಒಂದು ಡ್ರಗ್ನ ಸೋಕ್ ಮಾಡಿ ಇಟ್ಬಿಟ್ಟು ಅದ್ರದ್ದು ರಸ ತೆಗೆದ್ಬಿಟ್ಟು ಅದಕ್ಕೆ ಶರ್ಕರ ಪಿಪ್ಪಲ್ ಏನಾದ್ರೂ ಆಡ್ ಮಾಡಿ ಕುಡಿಯೋದು ಇಸ್ ಮಂಥ. ಶೀತ ಸಶರ್ಕರ, ಶರ್ಕರ ಹಾಕಿ ಮಂಥ ಕುಡಿಬೇಕು. ಜಾಂಗಲ ಮಾಂಸ ಮತ್ತೆ ಘೃತಪಯ ಸಶಲ್ಯಾನಂ, ಅನ್ನಕ್ಕೆ ಹಾಲು ತುಪ್ಪ ಹಾಕೊಂಡು ತಿನ್ಬೇಕು. ವೈ ಟು ಇಟ್ ವಿಲ್ ಮೇಂಟೈನ್ ದ ಬಾಡಿ ಹೀಟ್ ಅಗೇನ್. ಓಕೆನಾ? ಭಜನ್ ಗ್ರೀಷ್ಮೇನ ಸೀದತಿ, ಅವ್ರಿಗೇನು ತೊಂದರೆ ಆಗಲ್ಲ, ದೇ ವಿಲ್ ನಾಟ್ ಬಿಕಮ್ ವೀಕ್. ಯೋಜನೆ ಯಜನೈ ಪಾಣಿ ಸಂಸ್ಪರ್ಶ ಚಂದನೋದಕ ಶೀತಲೈ. Sandalwood water, it is very cold, no? So vyajana means fan. You know, in the olden days there were fans with mayura pankha or some feathers and all, ಅಥವಾ ತಾಲವ್ರಂತ ಅಲ್ಲಿ ಫ್ಯಾನ್ ಮಾಡಿ ಅದರಲ್ಲಿ ಗಾಳಿ ಬೀಸ್ಕೋಬೇಕು. ಇಟ್ ಈಸ್ ಸೆಡ್ ಯಜನ. ಪಾಣಿ ಸಂಸ್ಪರ್ಶ, ಏನ್ ಮಾಡ್ಬೇಕು? ಟಚ್ ಮಾಡುವಾಗ ಯು ಹ್ಯಾವ್ ಟು ಟಚ್ ಕೋಲ್ಡ್ ವಾಟರ್ ವಿತ್ ಸ್ಯಾಂಡಲ್. ಸೇವ್ಯಮಾನೇ ಭಜೇದಾಸ್ಯ ಮುಕ್ತಾಮಣಿ ವಿಭೂಷಿತ. ಅಂದ್ರೆ ಮುಕ್ತ ಇಸ್ ಪರ್ಲ್. ಈ ತರ ಪರ್ಲ್ ಅಥವಾ ಯಾವ್ದಾದ್ರು ಕೋಲ್ಡ್ ಪೊಟೆನ್ಸಿ ಇರುವಂತಹ ಆರ್ನಮೆಂಟ್ಸ್ ನ ದೇ ಹ್ಯಾವ್ ಇವನ್ ಟೋಲ್ಡ್ ಟು ವೇರ್ ಆರ್ ಟು ಸಿಟ್. ಆಸನ, ಆಸ್ಯ ಇಸ್ ಟು ಸಿಟ್. ಕಾನನಾನಿ ಚ ಶೀತಾನಿ, ಇದು ಇಫ್ ಯು ಗೋ ಟು ಗಾರ್ಡನ್ ದೇರ್ ವಿಲ್ ಬಿ ಕೋಲ್ಡ್ ಬ್ರೀಸ್ ಅಂಡ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಸಮ್ ಮೆಂಟಲ್ ಎಫೆಕ್ಟ್ಸ್ ಓವರ್ ಅಸ್. ಸೊ ಶೀತಾನಿ ಜಲಾನಿ ಕುಸುಮಾನಿ ಚ, ಇದನ್ನೆಲ್ಲ ವಿ ಹ್ಯಾವ್ ಟು go into the garden which has greens, which has water, flowers ಅಂತ ಕಡೆ ಹೋಗ್ಬೇಕು. ಗ್ರೀಷ್ಮ ಕಾಲೆ ನಿಷೇವೇತ ಮೈಥುನಾತ್ ವಿರತು ನರಹ, ಯು ಆರ್ ನಾಟ್ ಅಲೌಡ್ ಟು ಗೋ ಫಾರ್ ಸೆಕ್ಷುವಲ್ ಇಂಟರ್ಕೋರ್ಸ್ ಇನ್ ಗ್ರೀಷ್ಮ ಋತು. ಏನೇನು ಹೇಳಿದರೆ? ಮಧುರ ಶೀತ ದ್ರವ ಸ್ನಿಗ್ಧ ಅನ್ನಪಾನ, ಶೀತ ಸಶರ್ಕರ ಮಂತ, ಜಾಂಗಲ ಮಾಂಸ, ಕ್ಷೀರ ಘೃತ ಶಾಲಿಯನ್ನ, ಚಂದನ ಉತ್ಪಲ ಪುಷ್ಪಮಾಲ. ಅಂದ್ರೆ ಚಂದನ ಉತ್ಪಲ ಅಂದ್ರೆ ಇದು ಒಂದು ಟೈಪ್ ಆಫ್ ಫ್ಲವರ್, ವಾಟರ್ ಲಿಲಿ ಬರುತ್ತಲ್ಲ. ಹಾ, ಉತ್ಪಲ. ತಾಲವೃಂತ ನಿರ್ಮಿತ ವ್ಯಜನವಾಯು, ಶೀತಗೃಹ. ಅವಾಗ ಶೀತಗೃಹ ಅಲ್ಲಿ ವಿ ಹ್ಯಾವ್ ಟು ಸ್ಟೇ. ಲಘು ವಸ್ತ್ರ ಧಾರಣ, ಚಂದನ ಲೇಪ. ಇಲ್ಲಿ ಚಂದನ ಮಾತ್ರ ಹಾಕ್ಬೇಕು, ಯಾಕಂದ್ರೆ ಇಟ್ ಈಸ್ ವೆರಿ ಕೂಲಿಂಗ್ ಎಫೆಕ್ಟ್. ಉಷ್ಣ ಆಹಾರ ವಿಹಾರ ಇಸ್ ವರ್ಜ್ಯ. ವ್ಯಾಯಾಮ, ಎಕ್ಸರ್ಸೈಸ್ ಆಗಿ ತುಂಬಾ ಎಕ್ಸರ್ಸೈಸ್ ಮಾಡಬಾರ್ದು, ಆಯಾಸ ಮಾಡ್ಕೋಬಾರ್ದು, ನಾಟ್ ಅಲೌಡ್. ಯಾಕಂದ್ರೆ ಈವನ್ ಇಫ್ ಯು ಡೂ ಹಾಫ್ ಆಫ್ ದಿ ಎಕ್ಸರ್ಸೈಸ್ ವಿಚ್ ಯು ಡೂ ಆನ್ ದ ನಾರ್ಮಲ್ ಡೇಸ್, ಯು ವಿಲ್ ಬಿ ಕಂಪ್ಲೀಟ್ಲಿ ಟೈರ್ಡ್ ಬಿಕಾಸ್ ಆಫ್ ಆದಾನ ಕಾಲ, ಬಿಕಾಸ್ ಆಫ್ ಕಾಲ. ಮದ್ಯ ಇಸ್ ವರ್ಜ್ಯ, ಬಟ್ ಇನ್ ಕೇಸ್ ಮದ್ಯ ಕೊಡ್ಲೇಬೇಕಾಗಿ ಏನಾದ್ರು ಬಂದ್ರು ಇಟ್ ಮಸ್ಟ್ ಬಿ ಡೈಲ್ಯೂಟೆಡ್ ವಿತ್ ಮೋರ್ ವಾಟರ್, ಬಿಕಾಸ್ ಮದ್ಯ ಗುಣನೇ ಆಗಿದೆ. ಮದ್ಯ ಅಂದ್ರೆ ಆಸವಾರಿಷ್ಟ. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಇಫ್ ಯು ವಾಂಟ್ ಟು ಗಿವ್ ಸಮ್ ಆಸವಾರಿಷ್ಟ, ಆಸವಾರಿಷ್ಟ ಪ್ರಿಪೇರ್ ಮಾಡ್ತಿದ್ದಿದ್ದೆ ಅದೇ ಕಾರಣಕ್ಕೆ. ನಮ್ದು ಮೆಡಿಸಿನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಭೈಷಜ ಕಲ್ಪನಾ ಸ್ಟಾರ್ಟ್ಸ್ ವಿತ್ ಸ್ವರಸ. ಸ್ವರಸಹ ಸದ್ಯವ್ರಸಹ, ತುಳಸಿ ತಗೊಂಡ್ ಬರೋದು, ಅದ್ ಬಿಟ್ಟು ರಸ ತೆಗೆಯೋದು, ಕೊಡೋದು, ಫ್ರೆಶ್ಲಿ ಪ್ರಿಪೇರ್ಡ್. ಆಮೇಲೆ ಹೇಗೆ ಸ್ಟಾರ್ಟ್ ಆಯ್ತು? ದೇ ಸ್ಟಾರ್ಟೆಡ್ ಡ್ರೈಯಿಂಗ್ ಇಟ್ ಅಂಡ್ ಕೀಪಿಂಗ್ ಇಟ್, ಅಂದ್ರೆ ಫಾರ್ ಪ್ರಿಸರ್ವೇಷನ್. ಅದನ್ನ ಏನ್ ಮಾಡ್ತಾ ಇದ್ರು? ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ರು ಇನ್ ಫಾರ್ಮ್ ಆಫ್ ಪೌಡರ್. ಸೊ ಈ ಪೌಡರ್ನ ಕಷಾಯ ಮಾಡಿ ಕೊಡ್ತಾ ಇದ್ರು. ಇಟ್ ವಿಲ್ ಹ್ಯಾವ್ ಸಿಮಿಲರ್ ಕ್ವಾಲಿಟೀಸ್ ಬಟ್ ಆಫ್ ಲೆಸ್ ಪೊಟೆನ್ಸಿ. ಚೂರ್ಣ ಹಂಗ್ ಸ್ಟಾರ್ಟ್ ಆಗಿದ್ದು, ಕಷಾಯ ಹಂಗ್ ಸ್ಟಾರ್ಟ್ ಆಗಿದ್ದು. ಆಸವಾರಿಷ್ಟ ಬಂದಿದ್ದು ಏನಕ್ಕಂದ್ರೆ, ಆಸವಾರಿಷ್ಟ ನೀವು ಇಫ್ ಯು ಕೀಪ್ ಇಟ್ ಫಾರ್ 100 years ಇಟ್ ವಿಲ್ ನಾಟ್ ಗೆಟ್ ಸ್ಪಾಯ್ಲ್ಡ್. ಅದು ಫರ್ಮೆಂಟೇಶನ್ ಆಗ್ತಾ 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 ಪೊಟೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ದಿನ ಕಳೆದಷ್ಟು ಆಸವಾರಿಷ್ಟ ಒಳ್ಳೇದು. ಮತ್ತೆ ಲೇಹ, ಇದೆಲ್ಲ ತುಂಬಾ ಮಿನಿಮಮ್ ಯೂಸೇಜ್ ಇತ್ತು. ಕೆಲವು ಕಂಡೀಷನ್ಸ್ ಅಲ್ಲಿ ಮಾತ್ರನೇ ಕೊಡ್ತಾ ಇದ್ರು, ಯಾವಾಗ ನಮಗೆ ಗುರುಗುಣ ಬೇಕಾಗಿದೆ, ಅಷ್ಟು ತೀಕ್ಷ್ಣತೆ ಬೇಕಾಗಿದೆ ದೇಹಕ್ಕೆ, ಅದೇ ಫಾರ್ಮ್ ಅಲ್ಲಿ ಹೇಳ್ತಾ ಇದ್ರು. ಎಲ್ಲಾ ಕಂಡೀಷನ್ಸ್ ಅಲ್ಲಿ ನಾವು ಕೊಡ್ಬಾರ್ದು. ಆಸವಾರಿಷ್ಟ ಯಾಕೆ ಒಂದು ಎಲ್ಲಾ ಇದ್ರಲ್ಲೂ ಬರುತ್ತೆ ಅಂತಂದ್ರೆ, ಅದು ಪ್ರಿಸರ್ವೇಟಿವ್ ಆಗಿ ಇಟ್ಕೊಳ್ತಾ ಇದ್ರು. ಎಲ್ಲಾ ಸೀಸನ್ ಅಲ್ಲಿ ನಮಗೆ ಸಿಕ್ಕೋ ಮೆಡಿಸಿನ್ ಇವಾಗ ಏನೋ ಎಮರ್ಜೆನ್ಸಿ ಆಗ್ಬಿಡ್ತು, ವಿ ಹ್ಯಾವ್ ಆಸವಾರಿಷ್ಟ ಫಾರ್ ಎವ್ರಿ ಕಂಡೀಷನ್. ಯಾಕಂದ್ರೆ ನಾವು ಪ್ರಿಸರ್ವ್ ಮಾಡಿ ಇಟ್ಕೋಬಹುದಲ್ವಾ. ಈ ಋತುವಲ್ಲಿ ಕೊಡಬಾರ್ದು. ಇನ್ ಕೇಸ್ ಏನಾದ್ರು ಎಮರ್ಜೆನ್ಸಿ ಕೊಡ್ಬೇಕಂದ್ರೂ ಇಟ್ ಮಸ್ಟ್ ಬಿ ಡೈಲ್ಯೂಟೆಡ್ ವಿತ್ ಮೋರ್ ವಾಟರ್. ಅಂಡ್ ಮೈಥುನೈಸ್ ನಿಷಿದ್ಧ. ಶೋಷಿ ಪದಾರ್ಥ, ಡ್ರೈ ಫುಡ್,
ವಿಚ್ ಕಾಸಸ್ ಶೋಷಣ ಆಫ್ ದಿ ಬಾಡಿ ಶುಡ್ ನಾಟ್ ಬಿ ಟೇಕನ್. ವರ್ಷ ಋತುಚರ್ಯ, ವರ್ಷ ಋತುವಲ್ಲಿ ದೇರ್ ವಿಲ್ ಬಿ ರೈನ್ಸ್. ಆದಾನ ದುರ್ಬಲೆ ದೇಹ ಪಕ್ತಾ ಭವತಿ ದುರ್ಬಲ. ಆಲ್ರೆಡಿ ಬಿಕಾಸ್ ಆಫ್ ಆದಾನ ಕಾಲ ದ ಬಾಡಿ ಹ್ಯಾಸ್ ಬಿಕಮ್ ದುರ್ಬಲ. ಅದ್ರಲ್ಲಿ ಏನಾಗುತ್ತೆ, ಈವನ್ ದ ಅಗ್ನಿ ಬಿಕಮ್ಸ್ ದುರ್ಬಲ. ಅಗ್ನಿ ವಿಲ್ ಬಿಕಮ್ ಕಂಪ್ಲೀಟ್ಲಿ ದುರ್ಬಲ. ಸ ವರ್ಷ ಸ್ವನಿಲಾದೀನಾಂ ದೂಷಣೈರ್ ಬಾಧ್ಯತೆ ಪುನಃ. ಈಗೇನಾಗುತ್ತೆ, ವರ್ಷ ಋತುವಲ್ಲಿ ಬಿಕಾಸ್ ಆಫ್ ದಿಸ್ ವಿಂಡ್ ಅಂಡ್ ರೈನ್ಸ್, ನಮ್ದು ಕಾಯ ಅಗ್ನಿ, ದ ಅಗ್ನಿ ಇನ್ಸೈಡ್ ಅಸ್ ವಿಲ್ ಬಿ ಕಂಪ್ಲೀಟ್ಲಿ ಡಿಮಿನಿಶ್ಡ್. ಇಂಟೇಕ್ ಆಫ್ ವಾಟರ್ ವಿಲ್ ಆಲ್ಸೋ ಅಂಡರ್ಗೋ ಅಮ್ಲ ವಿಪಾಕ. ಇದು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ವರ್ಷ ಋತುವಲ್ಲಿ ನೀವು ನೀರು ಕುಡಿದ್ರೂ ಅಮ್ಲ ವಿಪಾಕ ಆಗುತ್ತೆ. ಮೀನ್ಸ್ ಇಟ್ ಈಸ್ ಕ್ಲಿಯರ್ ದಟ್ ವಾಟ್ ಎವರ್ ಯು ಟೇಕ್ ವಿಲ್ ಅಂಡರ್ಗೋ ಅಮ್ಲ ವಿಪಾಕ ಬಿಕಾಸ್ ಆಫ್ ದುರ್ಬಲ ಅಗ್ನಿ. ತಸ್ಮಾತ್ ಸಾಧಾರಣ ಸರ್ವೇ ವಿಧಿರ್ ವರ್ಷಸು ಶಸ್ಯತೆ. ಏನೇ ಮಾಡಿದ್ರು ಸಾಧಾರಣವಾಗಿ ಮಾಡ್ಬೇಕು, ಏನು ಅತಿಯಾಗಿ ಮಾಡಕ್ ಹೋಗಿ ಇಲ್ಲ. ಅಗ್ನಿ ಸಂರಕ್ಷಣಾವತ ಯವಗೋಧೂಮ ಶಾಲೆಯ ಪುರಾಣ. ಅಲ್ಲಿ ನಮಗೆ ನವಾನ್ನ ಯೂಸ್ ಮಾಡಕ್ ಹೇಳಿದ್ರು ಅಲ್ವಾ, ಇಲ್ಲಿ ಪುರಾಣ ಶಾಲಿ, ಪುರಾಣ ಗೋಧೂಮ, ಪುರಾಣ ಯವ ಯೂಸ್ ಮಾಡ್ಬೇಕು. ಜಾಂಗಲ ಮಾಂಸ ಮತ್ತೆ ಯೂಷ ಸಂಸ್ಕೃತ. ಸಂಸ್ಕೃತ ಯೂಷ ಅಂದ್ರೆ, ಯೂಷದಲ್ಲಿ ಅಗೇನ್ 2 ಟೈಪ್ಸ್, ಅಸಂಸ್ಕೃತ ಸಂಸ್ಕೃತ. ಅಸಂಸ್ಕೃತ ಅಂದ್ರೆ ವಿ ವಿಲ್ ನಾಟ್ ಆಡ್ ಎನಿಥಿಂಗ್. ಸಂಸ್ಕೃತ ಯೂಶಲ್ಲಿ ವಿ ವಿಲ್ ಆಡ್ ಸಮ್ ಪ್ರಕ್ಷೇಪಕ ದ್ರವ್ಯಾಸ್, ಪಿಪ್ಪಲಿ ಮೂಲ, ಶುಂಠಿ ಚೂರ್ಣ, ಜೀರಕ ಅಂಡ್ ಆಲ್ ವಿ ವಿಲ್ ಆಡ್. ಅದೇ ಸಂಸ್ಕೃತ ಅಂದ್ರೆ. ಈ ಚಿಲ್ಲಿ ನಮ್ ದೇಶದಲ್ಲ. ಡು ಯು ನೋ ಚಿಲ್ಲಿ ಇಸ್ ಫ್ರಮ್ ಇಟ್ ಅಂದ್ರೆ ನಮ್ದು ಯಾವುದೇ ನಿಘಂಟುಗಳಲ್ಲಿ ಸಹಿತ ಚಿಲ್ಲಿದ ಎಕ್ಸ್ಪ್ಲನೇಷನ್ ಇಲ್ಲ. ನಮ್ಮ ಹತ್ರ ಇದ್ದ ಸ್ಪೈಸಸ್ ಅಂದ್ರೆ ಪೆಪ್ಪರ್, ಲಾಂಗ್ ಪೆಪ್ಪರ್, ಜಿಂಜರ್, ಹಿಂಗು ಎಲ್ಲ ಹಾಕಕ್ ಹೇಳ್ತಾರೆ. ಜೀರಕ ಫ್ಯಾಮಿಲಿಯಲ್ಲಿ ಸುಮಾರು ಬರುತ್ತೆ. ಅಜ್ವಾನ ಮತ್ತೆ ಶತಪುಷ್ಪ, ಇದೇ ನಮ್ದು ಪ್ರಕ್ಷೇಪಕ ದ್ರವ್ಯ ಮೇನ್ ಆಗಿ ಇದ್ದಿದ್ದು. ವರ್ಷ ಋತುವಲ್ಲಿ ಪ್ರಘರ್ಷಣ ಅಂದ್ರೆ ಫ್ರಿಕ್ಷನ್ ಮಸಾಜ್. ಈಗ ಫೈಟಿಂಗ್ ಮಾಡ್ತಾರಲ್ಲ ಕುಸ್ತಿ, ದಟ್ ಈಸ್ ಪ್ರಘರ್ಷಣ. ಉದ್ವರ್ತನ ಸ್ನಾನ ಗಂಧಮಾಲ್ಯಾಪರೋ ಭವೇತ್. ಲಘು ಶುದ್ಧ ಅಂಬರ, ಲಘು ಅಂಡ್ ಶುದ್ಧ ವಸ್ತ್ರ ವಿ ಹ್ಯಾವ್ ಟು ವೇರ್. ಸ್ಥಾನಂ ವಜೇತ್ ಅಕ್ಲೇದಿ. ನೋಡಿ, ಅಲ್ಲಿ ಅವಾತ ಸ್ಥಾನ, ಇಲ್ಲಿ ಅಕ್ಲೇದಿ, ಕ್ಲೇದ ಇರುತ್ತೆ. ಆ ಟೈಮಲ್ಲಿ ತುಂಬಾ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಸೊ ಮಾಯಿಶ್ಚರ್ ಕಂಟೆಂಟ್ ಇಲ್ಲದೆ ಇರೋ ಜಾಗದಲ್ಲಿ ಇರಬೇಕು. ಬೇಸ್ಡ್ ಆನ್ ಋತು. ಈ ಋತುವಲ್ಲಿ ಏನ್ ಜಾಸ್ತಿ ಇದೆ ಅದು ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗುತ್ತೆ, ವಿ ಹ್ಯಾವ್ ಟು ಸಿ ದ್ಯಾಟ್ ಅಂಡ್ ವಿ ಹ್ಯಾವ್ ಟು ಫಾಲೋ ದ ಚರ್ಯ. ಏನೇನಿದೆ, ಲಘು ಆಹಾರ, ನಾತಿ ಸ್ನಿಗ್ಧ ನಾತಿ ರೂಕ್ಷನೂ ಆಗ್ಬಾರ್ದು, ಸ್ನಿಗ್ಧನೂ ಆಗ್ಬಾರ್ದು, ಸಾಧಾರಣ ಆಹಾರ. ಉಷ್ಣ ಅಂಡ್ ದೀಪನ ಆಹಾರ ಮಸ್ಟ್ ಬಿ ಟೇಕನ್. ಇಟ್ ಮಸ್ಟ್ ಬಿ ಉಷ್ಣ ಅಂಡ್ ದೀಪನ ಅಂದ್ರೆ ಅಗ್ನಿದೀಪನ, ದಾಟ್ ವಿಚ್ ಇನ್ಕ್ರೀಸಸ್ ದ ಅಪೆಟೈಟ್. ಅಂತರಿಕ್ಷೋದಕ ಅಥವಾ ಶ್ರುತಶೀತ ಜಲ ಮಸ್ಟ್ ಬಿ ಟೇಕನ್. ನದಿ ಜಲ ವರ್ಜ್ಯ. ವರ್ಷ ಋತುವಲ್ಲಿ ನದಿ ಜಲ ತಗೊಳ್ಳೋ ಹಾಗಿಲ್ಲ. ಐದರ್ ವಿ ಹ್ಯಾವ್ ಟು ಯೂಸ್ ಅಂತರಿಕ್ಷ ಜಲ. ಹಿಂದಿನ ಕಾಲದಲ್ಲಿ ಅಂತರಿಕ್ಷ ಜಲ ಹಿಡ್ಕೊಳ್ತಾ ಇದ್ರು. ದೇ ಯೂಸ್ ಟು ಕಲೆಕ್ಟ್ ದ ಅಂತರಿಕ್ಷ ಜಲ ಅಂಡ್ ಇಟ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ವಾಟರ್ ಮೆನ್ಷನ್ಡ್. ನಮಗೆ ಕುಡಿ ಪಾನಕ್ಕೆ ಅಂತರಿಕ್ಷ ಜಲ ಬೆಸ್ಟ್. ಯಾವಾಗ ಸಿಗುತ್ತೆ ನಮಗೆ ಅವಾಗ ಅಂತರಿಕ್ಷ ಜಲನ ನಾವು ಇದ್ ಮಾಡಿ ಇಟ್ಕೋಬೇಕು. ಹಂಸೋದಕ ಅಂತಾರೆ. ಒಂದು ಅಗಸ್ತ್ಯ ನಕ್ಷತ್ರ ಬರುತ್ತೆ, ಆ ನಕ್ಷತ್ರ ದಿನ ನಾವು ನೀರನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಅದ್ ಮೆಡಿಸಿನ್ ಪರ್ಪಸ್ಗೆ ಬರುತ್ತೆ ಅಂತ ಹೇಳ್ತಾರೆ. ಅಂತರಿಕ್ಷ ಜಲ ಅಥವಾ ಶ್ರುತಶೀತ ಜಲ ಅಂದ್ರೆ ಕೋಲ್ಡ್ ವಾಟರ್ ಸುತಾರಾಮ್ ಕುಡಿಲೇಬೇಡಿ. ವೃಷ್ಟಿ ಅಂದ್ರೆ ಮಳೆ ನೀರೇ ಅಂತರಿಕ್ಷ ಜಲ. ಮಳೆ ನೀರನ್ನೇ ಕುಡಿಬೇಕು. ಯು ಹ್ಯಾವ್ ಟು ಯೂಸ್ ರೈನಿ ವಾಟರ್. ಉಪಯೋಗಿಸ್ಬೇಕು. ನೇರ ಉಪಯೋಗಿಸಿದ್ರೆ ಈಗೆಲ್ಲ ಅದು ಆಸಿಡ್ ರೈನ್ಸ್ ಇದೆ. ಬಟ್ ಅಂತರಿಕ್ಷ ಜಲ ಇಸ್ ಬೆಸ್ಟ್ ಫಾರ್ ಎವ್ರಿ ಪರ್ಪಸ್. ಅಥವಾ ಇಫ್ ಯು ಆರ್ ನಾಟ್ ಗೆಟಿಂಗ್ ಅಂತರಿಕ್ಷ ಜಲ, ಉಪಯೋಗಿಸ್ತಾ ಇಲ್ಲ ಅಂದ್ರೆ ಅದೆಲ್ಲದನ್ನು ಶ್ರುತಶೀತ ಮಾಡಿ ಕುಡಿಬೇಕು. ಇನ್ ಎನಿ ಅದರ್ ಫಾರ್ಮ್ ಆಫ್ ಜಲ ಕುದಿಸಿ ಕುಡಿಬೇಕು. ತಣ್ಣೀರ್ ಕುಡಿಯೋ ಹಾಗಿಲ್ಲ ವರ್ಷ ಋತುವಲ್ಲಿ. ತಣ್ಣೀರ್ ಕುಡಿತಾ ಇದೀವಿ ಅಂದ್ರೆ ಅದು ಅಂತರಿಕ್ಷ ಜಲ ಆಗಿರ್ಬೇಕು. ಅಂದ್ರೆ ಮಳೆ ನೀರು ಉಪಯೋಗಿಸ್ತಾ ಇಲ್ಲ ಅಂದ್ರೆ ನಾವು ಶ್ರುತಶೀತ ಜಲ ಕುಡಿಬೇಕು. ಅದೇ ಬಾವಿ ನೀರು, ಕೊಳದ ನೀರು ಹಿಂಗೆಲ್ಲ ಬಂತಂದ್ರೆ. ಬಟ್ ನದಿ ನೀರು ಉಪಯೋಗಿಸ್ಬಾರ್ದು ಅಂತಾರೆ. ನಾವೆಲ್ಲ ನದಿ ನೀರೇ ಉಪಯೋಗಿಸ್ತಾ ಇರ್ತೀವಿ ಸರ್. ಮಧು ಕಂಪಲ್ಸರಿ ತಗೋಬೇಕು. ಪುರಾಣ ಯವ ಗೋಧೂಮ ಶಾಲಿ. ಪ್ರಘರ್ಷಣ, ಉದ್ವರ್ತನ, ಸ್ನಾನ, ಗಂಧಮಾಲ, ಸ್ಥೇ ನಿವಾತ, ಅಕ್ಲೇದಿ ಸ್ಥಾನ. ಇದ್ರಲ್ಲೂ ಅಷ್ಟೇ ಡೈಲ್ಯೂಟೆಡ್ ಗ್ರೂಯಲ್ ತಗೋಬಾರ್ದು. ದಿವಾತ್ ಸ್ವಪ್ನ, ಅವಶ್ಯಾಯ ಇಸ್ ಎಕ್ಸ್ಪೋಜರ್ ಟು ಡ್ಯೂ. ಹಳೇದು ಯಾವ 1 ವರ್ಷ ಹಳೇದು. ಹಳೆ ಅಕ್ಕಿ ಲಘು ಇರುತ್ತೆ ಸರ್. ಹೊಸ ಅಕ್ಕಿ ಯಾವಾಗ್ಲೂ ಗುರು ಇರುತ್ತೆ. ಗುಣನೇ ವ್ಯತ್ಯಾಸ ಬರೋದು ಅದ್ರಲ್ಲಿ. ಮತ್ತೆ ಹಳೆ ಅಕ್ಕಿ ಅದು ಅಭಿಷಂತ ಗುಣ ಕಮ್ಮಿ ಆಗ್ತಾ ಬರುತ್ತೆ. ಹಳೆ ಅಕ್ಕಿ ಒಳ್ಳೇದು. ಎಕ್ಸೆಪ್ಟ್ ಇನ್ ಹೇಮಂತ ಋತು ಎಲ್ಲ ಸೀಸನ್ ಅಲ್ಲಿ ಹಳೆ ಅಕ್ಕಿ ತಗೋಬೇಕು ಅಂತ ಹೇಳ್ತಾರೆ. ಹೇಮಂತ ಶಿಶಿರದಲ್ಲಿ ಮಾತ್ರ ನ್ಯೂಲಿ ಹಾರ್ವೆಸ್ಟೆಡ್ ಅಕ್ಕಿ ತಗೋಬೇಕು. ಬೇರೆ ಎಲ್ಲಾ ಸೀಸನ್ ಅಲ್ಲಿ ಆಕ್ಚುಲಿ ಹಳೇದು ಯೂಸ್ ಮಾಡ್ಬೇಕು. ನೀವು ಅಬ್ಸರ್ವ್ ಮಾಡಿ ನೋಡಿ, ಪುರಾಣ ಶಾಲಿನೇ ಹೇಳಿದ್ದು
ವಸಂತದಲ್ಲೂ ಪುರಾಣ ತಗೋಬೇಕು, ವರ್ಷಾಲಿ ಪುರಾಣ ತಗೋಬೇಕು, ಎಲ್ಲ ಪುರಾಣ ಹಳೇದೇ ತಗೋಬೇಕು. ವಸಂತದಲ್ಲಿ ಅಂದ್ರೆ ಹೇಮಂತದಲ್ಲಿ ಏನಾಗುತ್ತೆ, ತುಂಬಾ ಅಗ್ನಿ ಜಾಸ್ತಿ ಆಗ್ಬಿಟ್ಟು ನಾವು ಅಗ್ನಿನ ಮೇಂಟೈನ್ ಮಾಡಕ್ಕೋಸ್ಕರ ಹೆವಿ ಫುಡ್ ತಗೋಬೇಕನ್ಬಿಟ್ಟೆ ಪರ್ಪಸ್ಫುಲಿ ನಾವು ಅವಾಗ ನವೋದನ್ನ ಹೇಳಿದ್ದು, ಹೊಸದಾಗಿ ಹಾರ್ವೆಸ್ಟ್ ಮಾಡಿರೋ ಅಕ್ಕಿ ಅಥವಾ ಬೇಳೆ ಧಾನ್ಯಗಳು ಎಲ್ಲದನ್ನು ಫ್ರೆಶ್ಲಿ ಹಾರ್ವೆಸ್ಟೆಡ್ ಉಪಯೋಗಿಸ್ಬೇಕು. ಬೇರೆ ಎಲ್ಲ ಸೀಸನ್ ಅಲ್ಲಿ ಪುರಾಣ ಶಾಲಿನೇ ಒಳ್ಳೇದು. ಪುರಾಣ ಯವ ಗೋಧೂಮ ಶಾಲಿ. ಮತ್ತೆ ಅತಿ ವ್ಯಾಯಾಮ ಮಾಡೋ ಹಾಗಿಲ್ಲ, ಅತಿ ಅಂಬುಪಾನ, ತುಂಬಾ ನೀರ್ ಕುಡಿಬಾರ್ದು ರೈನಿ ಸೀಸನ್ ಅಲ್ಲಿ. ಬೇಕು ಅಂತಾನು ಅನ್ಸಲ್ಲ, ಬಟ್ ಇನ್ ಎನಿ ಕೇಸ್ ಮಾಡಬಾರ್ದು. ಅಂಡ್ ಮೈಥುನೈಸ್ ಕಾಂಟ್ರಾ ಇಂಡಿಕೇಟೆಡ್. ಶರದ್ ಋತುಚರ್ಯ ನಮಗೆ ತುಂಬಾ ಇಂಟ್ರೆಸ್ಟಿಂಗ್. ಶರದ್ ಋತುಚರ್ಯ, ಶರದ್ ಋತು ಬಂತು ಅಂದ್ರೆ ವಿರೇಚನ ಋತು ಸ್ಟಾರ್ಟ್ ಅಂತ. ನಾವು ಪಂಚಕರ್ಮ ಮೇನ್ಲಿ ಮಾಡಿಸೋದು ಶರದ್ ಋತುವಲ್ಲಿ ವಿರೇಚನ ಮಾಡಿಸ್ಬೇಕು. ಏನಾಗುತ್ತೆ, ವರ್ಷ ಶೀತೋಚಿತಾಂಗಾನ ಸಹಸೈ ವಾರ್ಕ ರಶ್ಮಿಭಿ. ಅರ್ಕ ರಶ್ಮಿಭಿ ಅಂದ್ರೆ ಸೂರ್ಯನ ಕಿರಣ. ಈಗ ರೈನಿ ಸೀಸನ್ ಅಲ್ಲಿ ವಿ ವಿಲ್, ಅಂದ್ರೆ ಎಸ್ಪೆಷಲಿ ಶೃಂಗೇರಿಯಲ್ಲಿ ವಿ ವಿಲ್ ನಾಟ್ ಸಿ ಸನ್ ಫಾರ್ ಮೆನಿ ಮಂತ್ಸ್ ಅಲ್ವಾ. ಈವನ್ ಅದರ್ವೈಸ್ ವರ್ಷ ಋತುವಲ್ಲಿ ಕ್ಲೌಡ್ಸ್ ಇರುತ್ತೆ, ದೇರ್ ವಿಲ್ ಬಿ ಮೇಘ ವರ್ಷ, ಮತ್ತೆ ಆ ಒಂದು ಕೋಲ್ಡ್ ಎನ್ವಿರಾನ್ಮೆಂಟ್ ಇರುತ್ತೆ. ದ ಹೋಲ್ ಆಫ್ ದ ಅರ್ತ್ ವಿಲ್ ಬಿ ಕವರ್ಡ್ ಇನ್ ಒನ್ ಕೋಲ್ಡ್ ಎನ್ವಿರಾನ್ಮೆಂಟ್. ಫ್ರಮ್ ದಟ್ ಇಫ್ ಯು ಸಡನ್ಲಿ ಗೆಟ್ ಎಕ್ಸ್ಪೋಸ್ಡ್ ಟು ಸೂರ್ಯ ರಶ್ಮಿ ಅಗೈನ್, ದೇರ್ ವಿಲ್ ಬಿ ಪಿತ್ತ ದೋಷ ಇನ್ಕ್ರೀಸ್ಡ್ ಇನ್ ದ ಬಾಡಿ. ಸಡನ್ ಆಗಿ ಪಿತ್ತ ಜಾಸ್ತಿ ಆಗುತ್ತೆ. ಅಂಡ್ ನೀವು ಶರತ್ತಲ್ಲಿ ಅಬ್ಸರ್ವ್ ಮಾಡಿ, ಬೇಗ ಮಳೆ ನಿಲ್ತು ಅಂದ್ರೆ, ಮಳೆ ಯಾವಾಗ ನಿಲ್ಲುತ್ತೆ ಅವಾಗ ಪಿತ್ತ ಪ್ರಕೋಪ ಆಗುತ್ತೆ ಬಾಡಿಯಲ್ಲಿ. ತತ್ರ ಅನ್ನಪಾನಂ ಮಧುರಂ ಲಘು ಶೀತಂ ಸ ತಿಕ್ತಕಂ. ಮಧುರ ರಸ ತಿಕ್ತರಸ ಎರಡೂ ಪಿತ್ತವರ್ಧಕ. ತತ್ರಾದ್ಯ ಮಾರುತಂ ಗ್ನಂತಿ ತ್ರಯಸ್ತಿಕ್ತ ದೈಹ ಕಫಂ ಕಷಾಯ ತಿಕ್ತ ಮಧುರಾಹ ಪಿತ್ತಮನ್ಯೇತು ಕುರ್ವತೆ. ಕಷಾಯ ತಿಕ್ತ ಮಧುರ ಮೂರುನು ಪಿತ್ತವರ್ಧಕ, ಪಿತ್ತ ಕ್ಷಯ ಮಾಡುವಂತ ರಸಗಳು ಆಯ್ತಾ. ಪಿತ್ತ ಪ್ರಶಮನಂ ಸೇವ್ಯಂ ಮಾತ್ರಯ ಸ ಪ್ರಕಾಂಕ್ಷಿತೈ. ಯಾರಿಗೆ ಕರೆಕ್ಟಾಗಿ ಅಪೆಟೈಟ್ ಇದ್ರೆ ಮಾತ್ರ. ಯಾಕೆ ಪಿತ್ತ ಎಗೇನ್ ಯಾವ ಗುಣ ಪಿತ್ತ ಅಲ್ಲಿ ಜಾಸ್ತಿ ಆಗ್ತದೆ ಅಂತ, ಎವ್ರಿಬಡಿ ವಿಲ್ ನಾಟ್ ಹ್ಯಾವ್ ಸೇಮ್ ಸೆಟ್ ಆಫ್ ಸಿಂಪ್ಟಮ್ಸ್. ಇವಾಗ ಪಿತ್ತ ಅಲ್ಲಿ ದ್ರವ ಗುಣ ಜಾಸ್ತಿ ಆಯ್ತಂದ್ರೆ ಅವ್ರಿಗೆ ಅಮ್ಲ ಪಿತ್ತ ಆಗ್ಬಿಡುತ್ತೆ. ಪಿತ್ತ ಅಲ್ಲಿ ಅದೇ ಸ್ನಿಗ್ಧ ಗುಣ, ಸಸ್ನಿಗ್ಧಂ ಉಷ್ಣ ಗುಣ. ಸಂಬಡಿ ವಿಲ್ ಹ್ಯಾವ್ ಬರ್ನಿಂಗ್ ಸೆನ್ಸೇಷನ್ ಇಸ್ ನೈಸ್. ಸಂಬಡಿ ಅವ್ರಿಗೆ ಏನಾಗ್ಬಿಡುತ್ತೆ, ದ್ರವ ಗುಣ ಜಾಸ್ತಿ ಆದಾಗ, ಈಗ ಅಗ್ನಿ ಮೇಲೆ ಬಿಸಿ ನೀರು ಹಾಕಿದ್ರು ಅಗ್ನಿ ವಿಲ್ ಆಫ್ ನೋ. ಅಗ್ನಿ ಮೇಲೆ ಬಿಸಿ ನೀರು ಹಾಕಿದ್ರು ಬಿಕಾಸ್ ಆಫ್ ಇಟ್ಸ್ ದ್ರವ ಗುಣ, ಅದು ಹೇಗೆ ಅಗ್ನಿನ ಶಮನ ಮಾಡುತ್ತೆ. ದ್ರವ ಗುಣ ಆಫ್ ಪಿತ್ತ ಜಾಸ್ತಿ ಆದಾಗ, ಈವನ್ ದೋ ಇಟ್ ಇಸ್ ಪಿತ್ತ, ಆಗ್ನೇಯ ಗುಣ ಇದ್ರು ಇಟ್ ವಿಲ್ ಸಬ್ಸೈಡ್ ದ ಅಗ್ನಿ ಬಿಕಾಸ್ ಆಫ್ ಇಟ್ಸ್ ದ್ರವ ಗುಣ. ಸೊ ಅಗ್ನಿ ಚೆನ್ನಾಗಿದ್ರೆ ಮಾತ್ರನೇ ಇದೆಲ್ಲ ತಗೋಬೇಕು, ಅದರ್ವೈಸ್ ಯು ಶುಡ್ ಕಮ್ ಫಾರ್ ಲಘು ಆಹಾರ. ಕಂಡೀಷನ್ ಮೇಲೆ ಡಿಪೆಂಡ್. ತಿಕ್ತಸ್ಯ ಸರ್ಪಿಷಃ ಪಾನಂ. ತಿಕ್ತರಸ ಇರೋದು ಮೆಡಿಕೇಟೆಡ್ ಘೃತ ಇದು. ತಿಕ್ತ ಸರ್ಪಿ ಅಂದ್ರೆ ಮಹಾತಿಕ್ತಕ ಘೃತ, ಪಂಚತಿಕ್ತಕ ಘೃತ, ತಿಕ್ತ ರಸ ಇರುವ ಘೃತ. ವಿರೇಕೋ ರಕ್ತಮೋಕ್ಷಣಂ, ವಿರೇಚನ ರಕ್ತಮೋಕ್ಷಣ, ಇದೆಲ್ಲದು ಪಿತ್ತಹರ ಚಿಕಿತ್ಸಾ. ಧಾರಾತ್ಯಯೇ ಕಾರ್ಯಂ ಆತಪಸ್ಯ ಚ ವರ್ಜನಂ. ಯು ಆರ್ ನಾಟ್ ಅಲೌಡ್ ಟು ಎಕ್ಸ್ಪೋಸ್ ಟು ಸನ್. ಇಲ್ಲಿ ಸನ್ ಕಾಣಿಸಲ್ಲ, ಬಟ್ ಇನ್ ಅದರ್ ರೀಜನ್ಸ್ ಈ ತರ ಕಂಟಿನ್ಯೂಸ್ ರೇನ್ಸ್ ಇರಲ್ಲ. ರೈನ್ ವಿಲ್ ಕಮ್ ಫಾರ್ ಸರ್ಟನ್ ಪೀರಿಯಡ್ ಅಂಡ್ ದೆನ್ ಇಟ್ ವಿಲ್ ಸ್ಟಾಪ್. ಬಿಸಿಲಿರುತ್ತೆ ಆದ್ರೂ ಆತಪ ಸೇವನೆ ಶರದ್ ಋತುವಲ್ಲಿ ಮಾಡಬಾರ್ದು. ಶರದಾನಿ ಚ ಮಾಲ್ಯಾನಿ ವಸಾಂಸಿ ವಿಮಲಾನಿ ಚ ಶರತ್ಕಾಲೇ ಪ್ರಶಸ್ಯಂತೆ ಪ್ರದೋಷೆ ಚ ಇಂದು ರಶ್ಮಯ. ನಾವಾಗ ನೈಟ್ ಟೈಮ್ ಮೂನ್ ರೇಸ್ಗೆ ಎಕ್ಸ್ಪೋಸ್ ಆಗ್ಬೇಕು. ವಿ ಶುಡ್ ಗೆಟ್ ಎಕ್ಸ್ಪೋಸ್ ಟು ಮೂನ್ ರೇಸ್, ಅರ್ಲಿ ಮೂನ್. ಈವ್ನಿಂಗ್ ಆಗತ್ತಲ್ಲ, ಈವ್ನಿಂಗ್ ವಿ ಶುಡ್ ಗೆಟ್ ಎಕ್ಸ್ಪೋಸ್ ಟು ಇಂದು ರಶ್ಮಿ. ಲಘು ಶೀತಾಹಾರ, ಮಧುರ ಲಘು ಶೀತಾಹಾರ, ಪಿತ್ತಶಾಮಕ ಅನ್ನಪಾನ, ಪರ್ಟಿಕ್ಯುಲರ್ಲಿ ಪಿತ್ತಶಾಮಕ ಅಮಾಂಗ್ 3 ರಸಾಸ್ ವಿಚ್ ಎವರ್ ಈಸ್ ಕನ್ವೀನಿಯಂಟ್ ಟು ಅಸ್. ಓಕೆನಾ. ಅಗ್ನಿಬಲ ನೋಡ್ಕೊಂಡು ಕ್ಷೀರ, ಇಕ್ಷುವ್ರಕೃತಿ, ಕ್ಷೌದ್ರ ಅಂದ್ರೆ ಎಗೈನ್ ಮಧು, ಯವಗೋಧೂಮ ಶಾಲಿ ಮುದ್ಗ, ಮಾಂಸ, ಶ್ವೇತ ಪುಷ್ಪಮಾಲ ಧಾರಣ, ಇಂದು ರಶ್ಮಿ ಸೇವನ, ಲಘು ವಸ್ತ್ರಧಾರಣ, ಚಂದನ ಲೇಪ. ಚಂದನ ಎಗೈನ್ ಯಾಕೆಂದ್ರೆ ಪಿತ್ತಹರ. ಅಮ್ಲ ಉಷ್ಣ ಕ್ಷಾರ ಗುಣ ಇರೋದು ತಗೋಬಾರ್ದು. ಅಮ್ಲ ಎಲ್ಲ ತಗೊಂಡ್ಬಿಟ್ರೆ ಡೈರೆಕ್ಟ್ಲಿ ಇಟ್ ವಿಲ್ ಲೀಡ್ಸ್ ಟು ಅಮ್ಲ ಪಿತ್ತ. ಈವನ್ ವಾಟರ್ ಇಸ್ ಅಂಡರ್ ಗೋಯಿಂಗ್ ಅಮ್ಲ ವಿಪಾಕನು. ಅಮ್ಲ ರಸ ಮತ್ತೆ ಉಷ್ಣ ಗುಣ ಇರೋದೆಲ್ಲ ತಗೊಂಡ್ರೆ ಇಟ್ ಲೀಡ್ಸ್ ಟು ಅಮ್ಲ ವಿಪಾಕ. ಆತಪ ಸೇವನೆ ಮಾಡೋ ಹಾಗಿಲ್ಲ. ಪ್ರಗ್ವಾತ್ ಅಂದ್ರೆ ಇವಾಗ ಎಕ್ಸೆಸಿವ್ ವಿಂಡ್ ಬರುತ್ತಲ್ಲ, ವಿ ಶುಡ್ ನಾಟ್ ಗೆಟ್ ಎಕ್ಸ್ಪೋಸ್ಡ್ ಇಟ್. ರಾತ್ರಿ ಜಾಗರಣ, ದಿವಾ ಸ್ವಪ್ನ ಮಾಡಬಾರ್ದು. ಮೈಥುನ ಇಸ್ ಕಾಂಟ್ರಾ ಇಂಡಿಕೇಟೆಡ್. ತೈಲ ವಸ ಜಾಸ್ತಿ ತಗೊಳ್ಳೋ ಹಾಗಿಲ್ಲ. ಆನುಪ ಓದಕ ಮಾಂಸ ಇದನ್ನೆಲ್ಲ ತಗೊಳ್ಳೋ ಹಾಗಿಲ್ಲ. ದಧಿ, ದಧಿ ತುಂಬಾ ತಗೋಬಾರ್ದು ಇನ್ ವರ್ಷ ಋತು. ಸೀಸನ್ ವೈಸ್ ಪಂಚಕರ್ಮ ಏನೇನ್ ಹೇಳಿದ್ದಾರೆ, ವಸಂತ ಅಲ್ಲಿ ವಮನ, ಶರದ್ ಋತು ಅಲ್ಲಿ ವಿರೇಚನ, ಅಂಡ್ ವರ್ಷ ಋತು ಅಲ್ಲಿ ಬಸ್ತಿ ಮಾಡಕ್ ಹೇಳಿದ್ದಾರೆ. ಅಂದ್ರೆ ವಸಂತ ಅಲ್ಲಿ ಕಫ ಪ್ರಕೋಪ ಆಗುತ್ತೆ, ಯಾವ ದೋಷ ಪ್ರಕೋಪ ಆಗುತ್ತೆ. ಪಂಚಕರ್ಮ ಮಾಡೋದು ಬಹುದೋಷ ಅವಸ್ಥೆಯಲ್ಲಿ ಮಾತ್ರ. 2 ತರ ಟ್ರೀಟ್ಮೆಂಟ್ ಬರುತ್ತೆ, ಶಮನ, ಶೋಧನ. ನಾವು ಯಾವಾಗ್ಲೂ ಶಮನಕ್ಕೆ ಟ್ರೈ ಮಾಡ್ತೀವಿ. ಈಗ ಒಂಚೂರು ಪಿತ್ತ ಪ್ರಕೋಪ ಆಗಿದೆ, ವಿ ವಿಲ್ ಡು ಪಿತ್ತ ಶಮನ ಬೈ ಗಿವಿಂಗ್ ಸಮ್ ಟ್ಯಾಬ್ಲೆಟ್ಸ್, ಕಷಾಯ, ಸಮಥಿಂಗ್.
ಶೋಧನ ಮಾಡೋದು ಯಾವಾಗ್ಲೂ ಪ್ರಕೋಪಿತಾವಸ್ಥೆಯಲ್ಲಿ ಮಾತ್ರನೇ ವಿ ಶುಡ್ ಗೋ ಫಾರ್ ಶೋಧನ. ಬಹುದೋಷಾವಸ್ಥೆ ಇರಬೇಕು, ಪ್ರಕೋಪ ಇರಬೇಕು. ಪ್ರಕೋಪ ಅಂದ್ರೆ ಎಕ್ಸೆಸಿವ್ ಇನ್ಕ್ರೀಸ್ ಆಫ್ ಇದಿರ್ಬೇಕು, ದೋಷಾಸ್. ವಸಂತ ಅಲ್ಲಿ ವಮನ ಮಾಡ್ಬೇಕು, ಮೃದು ವಮನನಾದ್ರೂ ಮಾಡ್ಬೇಕಂತ ಹೇಳ್ತಾರೆ. ಶರದ್ ಋತುಯಲ್ಲಿ ವಿರೇಚನ ಅಂಡ್ ವರ್ಷ ಋತುವಲ್ಲಿ ಬಸ್ತಿ. ಅಂಡ್ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಋತುಚರ್ಯ. ಯಾತಕ್ಕೆ ಋತುಚರ್ಯ ಫಾಲೋ ಮಾಡ್ಬೇಕು ಅಂದ್ರೆ, ನಮ್ದು ಬಲ ಅಂಡ್ ವರ್ಣ ವಿಲ್ ಬಿ ಡಿಪೆಂಡೆಂಟ್ ಆನ್ ಅವರ್ ಟಿಶ್ಯೂ ಎಲಿಮೆಂಟ್ಸ್, ಮೇಂಟೆನೆನ್ಸ್ ಆಫ್ ಟಿಶ್ಯೂ ಎಲಿಮೆಂಟ್ಸ್ ಹೆಂಗ್ ಮಾಡ್ತೀವಿ ಅಂತ. ಸಾತ್ಮ್ಯ, ಅದಕ್ಕೆ ಅವ್ರು ಹೇಳಿರೋದು ಋತು ಸಾತ್ಮ್ಯ. ಆ ಋತುಗೆ ಯಾವುದು ಸಾತ್ಮ್ಯ ಆಗುತ್ತೆ. ಸಾತ್ಮ್ಯ ಅಂದ್ರೆ ಅಭ್ಯಾಸ ಆಗಿರೋದು, ದಟ್ ವಿಚ್ ಇಸ್ ಹೋಮೋಜಿನಸ್ ಟು ಅವರ್ ಬಾಡಿ. ಆ ಋತುಗೆ ಯಾವುದು ಸಾತ್ಮ್ಯ ಇದೆ ಅದನ್ನ ಆಹಾರ ವಿಹಾರ ಮಾಡೋದ್ರಿಂದ ನಮಗೆ ಆ ಋತುವಲ್ಲಿ ಬರಬಹುದಾಗಿರೋ ಕಾಯಿಲೆಗಳನ್ನ ವಿ ಕ್ಯಾನ್ ಎರಾಡಿಕೇಟ್ ಇಟ್ ಕಂಪ್ಲೀಟ್ಲಿ. ಅಂಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಋತು ಸಂಧಿ, ಲಾಸ್ಟ್ 7 days ಆಫ್ ಔಟ್ ಗೋಯಿಂಗ್ ಋತು. ಈಗ ಲೆಟ್ ಅಸ್ ಸೇ ಶರದ್ ಋತು ಅಲ್ಲ, ಶಿಶಿರ ಇಸ್ ಕಮಿಂಗ್ ಟು ಅನ್ ಎಂಡ್ ಅಂಡ್ ನೆಕ್ಸ್ಟ್ ವಸಂತ ಶುರುವಾಗುತ್ತೆ. ಆ ಋತು 2 ಋತುದು ಲಾಸ್ಟ್ 7 days ಅಂಡ್ ಕಮಿಂಗ್ ಋತುದು 7 days, ಟೋಟಲ್ 15 days ಪೀರಿಯಡ್ ಇಸ್ ಕಾಲ್ಡ್ ಋತು ಸಂಧಿ. ಈ ಋತುವಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಋತುದ ಎಫೆಕ್ಟ್ಸ್ ಕಾಣಿಸ್ತಾ ಇರುತ್ತೆ. ಇವಾಗ ಇವತ್ತು ಅಮಾವಾಸ್ಯೆ ಅನ್ಕೊಳ್ಳೋಣ, ನಾಳೆಯಿಂದ ವಸಂತ ಶುರು. ನಾನು ಇವತ್ತಿನ ತನಕ ಎಲ್ಲ ಶಿಶಿರ ಋತುದ್ ಮಾಡಿ ನಾಳೆ ಏಕಾಏಕಿ ವಸಂತ ಋತು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಕ್ರಮೇಣ ಸ್ಟಾರ್ಟ್ ಮಾಡಬೇಕು. ಸ್ಲೋಲಿ ವಿ ಶುಡ್ ಅಡ್ಜಸ್ಟ್ ನ್ಯೂ ರೆಜಿಮೆನ್. ಅಂಡ್ ದೀಸ್ ಆರ್ ದ ರೆಫರೆನ್ಸಸ್. ಚರಕ ಸಂಹಿತ ಸೂತ್ರಸ್ಥಾನ ತಸ್ಯಾಶಿತಿ ಅಧ್ಯಾಯ ಕಂಪ್ಲೀಟ್ ಋತುಚರ್ಯ ಇದೆ. ಸುಶ್ರುತ ಸೂತ್ರ ಅಲ್ಲಿ ಋತುಚರ್ಯ ವರ್ಣನ ಇದೆ. ಮತ್ತೆ ಇಲ್ಲಿ ಸ್ವಸ್ಥವೃತ್ತ ಅಧ್ಯಾಯ ಅಲ್ಲಿ ಚರ್ಯ ಹೇಳಿರೋದಂದ್ರೆ ರೆಜಿಮೆನ್. ಅಷ್ಟಾಂಗ 3 ಇಷ್ಟೇ. And I actually took some photos. This is Sharabha. This is Ena, Shasha. And Pinjala ಅಂತಾರೆ. This is a bird. ನಮಗೆ ಮಾಂಸವರ್ಗ ಅಲ್ಲಿ ವಾಟ್ ಎವರ್ ಅನಿಮಲ್ಸ್ ದೇ ಹ್ಯಾವ್ ಟೋಲ್ಡ್, ಯು ಆರ್ ನಾಟ್ ಆಕ್ಚುಲಿ ಏಬಲ್ ಟು ಐಡೆಂಟಿಫೈ. ತುಂಬ ಸಂಸ್ಕೃತ ಅಧ್ಯಯನ ಮಾಡಿ ಮಾಡಿ ರಿಸರ್ಚ್ ಮಾಡಿ ನೌ ದೇ ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್ ಯಾವ್ಯಾವ ಅನಿಮಲ್ಸ್ ಹೇಗೆ ಕಾಣಿಸುತ್ತೆ ಅಂತ. ಇದು ಅವ್ರು ಹೆಂಗ್ ಹೇಳ್ತಾರಂದ್ರೆ, ಸರ್ ನಮಗೆ ಟೀಕಾ ಅಲ್ಲಿ ತೆಗೆದ್ರು ಹರಿಣ ಭೇದ. ಹರಿಣ ಭೇದ ಅಂದ್ರೆ ಯಾವುದು ಗೊತ್ತಾಗಲ್ಲ. ತುಂಬಾ ರಿಸರ್ಚ್ ಮಾಡಿ ನಾವು ದೇ ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್. ನೋಡಿ, ಇದು ಏಣ, ಇದು ಶರಭ. ಅಲ್ಲಿ ಹೇಮಂತ ಅಲ್ಲಿ ಇತ್ತು, ಸೊ ಅಟ್ಲೀಸ್ಟ್ ತೋರ್ಸಕ್ಕಾಗತ್ತಂತ ಫೋಟೋಸ್ ತೆಗೆದಿಟ್ಕೊಂಡೆ. ದಿಸ್ ಇಸ್ ಶರಭ, ದಿಸ್ ಇಸ್ ಏಣ, ಶಶ ಅಂಡ್ ಪಿಂಜಲ. ಒಂದು ಬರ್ಡ್, ಪಾರ್ಟ್ರಿಡ್ಜ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ದಟ್ ಬರ್ಡ್ ಅಷ್ಟೇ.